ಮೊದಲನೇದಾಗಿ ದಯವಿಟ್ಟು ಜೋರಾದ ಚಪ್ಪಾಳವಿರಬೇಕು ಟು ಅವರ್ ಅಮೇಸಿಂಗ್ ಪ್ರೊಡ್ಯೂಸರ್ ವಿನೋದ್ ಪಾರ್ಥ ಸಾರಥಿ ಅವರು. ಒಂದೊಳ್ಳೆಯ ಅಲ್ಲೇ ಇರಿ ಸರ್, ಮತ್ತೆ ಕರಿತೀನಿ ನಾವು ಸಿಗ್ತಾ ಇದ್ದೀವಿ. ಮೊದಲನೇದು ಜಂಗಲ್ ಬೂಗಿ ಅನ್ನುವಂಥ ಒಂದು ಹೊಸ ಕಾನ್ಸೆಪ್ಟ್ ಜೊತೆಗೆ 5 ಭಾಷೆಗಳಲ್ಲಿ ಕನ್ನಡ, ತೆಲುಗು, ತಮಿಳು, ಮಲಯಾಳಂ ಹಾಗೂ ಹಿಂದಿ ಭಾಷೆಗಳಲ್ಲಿ ಒಂದು ರಿಯಾಲಿಟಿ ಶೋ ಅನ್ನ ತರ್ತಾ ಇದ್ದಾರೆ. ಅದಕ್ಕೆ ನಮಗೆ ಪಾಡ್ಕಾಸ್ಟ್ ಪಾರ್ಟ್ನರ್ ಆಗಿ ಎಲ್ಲ ಕಡೆ ಪ್ರಸಾರ ಆಗ್ತಾ ಇರೋದು ಝೀ ನೆಟ್ವರ್ಕ್ ಅಲ್ಲಿ ಕನ್ನಡ ರಿಯಾಲಿಟಿ ಶೋ ಏನ್ ಬರ್ತಾ ಇದೆ ನಮ್ಮ ಜಂಗಲ್ ಬೂಗಿ, ಕನ್ನಡದಲ್ಲಿ ಬರ್ತಾ ಇರುವಂತಹ ಈ ರಿಯಾಲಿಟಿ ಶೋ ಇದು ಝೀ ಕನ್ನಡದಲ್ಲಿ ಬರುತ್ತೆ. 5 ಭಾಷೆಗಳಲ್ಲಿ ಝೀ ನೆಟ್ವರ್ಕ್ ಅಲ್ಲಿ ಬರೋದ್ರಿಂದ ಇದು ಮತ್ತಷ್ಟು ವಿಶೇಷ. ಅಷ್ಟೇ ಅಲ್ಲ, 5 ಭಾಷೆಗಳಲ್ಲಿ ಜಂಗಲ್ ಬೂಗಿಗೆ 5 ಸ್ಟಾರ್ ಮೆಂಟರ್ಸ್ ಇರ್ತಾರೆ. ಕೇವಲ ಪಾರ್ಟಿಸಿಪೇಟ್ ಮಾಡೋರು ಮಾತ್ರ ಅಲ್ಲ, ಪಾರ್ಟಿಸಿಪೇಟ್ ಮಾಡೋರಿಗೆ ಒಂದೊಂದು ಭಾಷೆಯ ಒಬ್ಬೊಬ್ಬ ಸೂಪರ್ ಸ್ಟಾರ್ ನಟರು ಇರ್ತಾರೆ. ನಮ್ಮ ಕನ್ನಡದಲ್ಲಿ ನಿಮ್ಮೆಲ್ಲರ ನೆಚ್ಚಿನ ನಟ, ನಿರ್ದೇಶಕ, ಆಥರ್, ಮೋಟಿವೇಶನಲ್ ಸ್ಪೀಕರ್ ನಿಮ್ಮೆಲ್ಲರ ಪ್ರೀತಿಯ ರಮೇಶ್ ಅರವಿಂದ್ ಸರ್ ಇರ್ತಾರೆ. ಹಾಗಾಗಿ ಈ ರಿಯಾಲಿಟಿ ಶೋ ವೀಕೆಂಡ್ ವಿತ್ ರಮೇಶ್ ಸರ್ ಅಷ್ಟೇ ಮತ್ತಷ್ಟು ಆಪ್ತ ಖಂಡಿತವಾಗಿ ಆಗುತ್ತೆ ಅನ್ನೋದ್ರಲ್ಲಿ 2 ಮಾತಿಲ್ಲ. ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ, ಜಂಗಲ್ ಬೂಗಿ ರಿಯಾಲಿಟಿ ಶೋ ಬಗ್ಗೆ ನಿಮ್ಗೆ ಇವತ್ತು ಮಾಹಿತಿ ಕೊಡೋದ್ರ ಜೊತೆಗೆ ಕನ್ನಡದಲ್ಲಿ ಬಹಳಷ್ಟು ಸಿನಿಮಾಗಳು ಬರ್ತಾ ಇದೆ. ಕನ್ನಡದಲ್ಲಿ ಎಷ್ಟೋ ಕಲಾವಿದರು, ನಿರ್ದೇಶಕರು, ತಂತ್ರಜ್ಞರು ಒಂದೊಳ್ಳೆ ವೇದಿಕೆಗಾಗಿ ಹಪಹಪಿಸ್ತಾ ಇರ್ತಾರೆ. ಅಂತಹ ಕನ್ನಡದ ಅಪ್ಪಟ ಪ್ರತಿಭೆಗಳಿಗೋಸ್ಕರ ಕನ್ನಡದಲ್ಲಿ ಒಂದು OTT ಪ್ಲಾಟ್ಫಾರ್ಮ್ ಲಾಂಚ್ ಆಗ್ತಾ ಇದೆ. ಅದುವೇ ಕ್ಯಾಚ್ ಆ್ಯಂಡ್ ವಾಚ್. ಹೆಸರೆಷ್ಟು ಕ್ಯಾಚಿ ಆಗಿದೆ. ಲೈಟ್ಸ್ ಆಫ್ ಮಾಡ್ಬೋದು. ಅದಕ್ಕೆ ಅಲ್ಲಿ ಕೇಳಿಸ್ಬೇಕು ಅಂತ ಬೇಬಿ, ಮತ್ತೆ ಹೆಂಗ್ ಸೆಲೆಕ್ಷನ್ ಆಗುತ್ತೆ ಹಿಂಗ್ ಮಾತಾಡಿದ್ರೆ ಸುಮ್ಮನೆ. ಓಕೆ, ಇದೀಗ 90 ದಿನಗಳ ಕಾಲ ಯಾರು ಸರ್ವೈವ್ ಆಗ್ತಾರೆ, ಹೇಗೆ ಸರ್ವೈವ್ ಆಗ್ತಾರೆ, ಏನೆಲ್ಲ ಇರುತ್ತೆ ಈ ಕಾಡಲ್ಲಿ, ಅವೆಲ್ಲವನ್ನ ನೋಡಬೇಕು ನಾವು. ಆದರೆ ಅದಕ್ಕೂ ಮೊದಲು ನಮ್ಮ ಜಂಗಲ್ ಬೂಗಿ ಬಗ್ಗೆ ಒಂದು ಸ್ಪೆಷಲ್ ಥೀಮ್ ಸಾಂಗ್ ಇದೆ. ಲೆಟ್ಸ್ ವಾಚ್ ದ ಥೀಮ್ ಸಾಂಗ್ ಪ್ಲೀಸ್. ನಾಡ್ ಬಿಟ್ಟು ಕಾಡು ಹೋಗಿ 90 ದಿನ ಜೀವನ ಮಾಡಕ್ಕೆ ಎಲ್ಲರೂ ರೆಡಿ ಇದ್ದೀವಿ. ಕಾನ್ಸೆಪ್ಟ್ ಜೊತೆ ಬರ್ತಿದ್ದಾರೆ. ಕಾಡು ಪ್ರಾಣಿಗಳ ಮಧ್ಯೆ ಒಂದೊಂದು ಸತ್ಯ, ಸಿಲಿಂಡರ್ ಖಾಲಿ ಆದ್ರೆ ಯಾರಿಗಾದ್ರೂ ಟೆನ್ಷನ್ ಇಲ್ಲ ಅಂದ್ರೆ ಇವರಿಗೆ ಅಲ್ಲೇ ಸೌದೆ ಹಾಕೊಂಡು ಅಡುಗೆ ಮಾಡಿಕೊಂಡು ಅಲ್ಲೇ ಮಜಾ ಮಾಡ್ತಿರ್ತಾರೆ. ಇದೀಗ ತಡ ಮಾಡದೆ ನಮ್ಮ ಜಂಗಲ್ ಬೂಗಿ ಬಗ್ಗೆ ಮಾತನಾಡೋದಕ್ಕೆ ಅಫ್ಕೋರ್ಸ್ ತುಂಬಾ ಜನ ಆಡಿಷನ್ ಕೊಡೋದಕ್ಕೂ ಕಾಯ್ತಾ ಇದ್ದೀರಾ ಅಂತ ಹೇಳಿ ಅಲ್ಲಿಂದ ಹೇಳ್ತಾ ಇದ್ದೀರಾ. ಹಾಗಾಗಿ ನಿಮ್ಮೆಲ್ರಿಗೂ ಯಾವ ರೀತಿಯಾಗಿ ಆಡಿಷನ್ ಆಗುತ್ತೆ, ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡಬಹುದು, ಏನೆಲ್ಲ ರೂಲ್ಸ್ ಇರುತ್ತೆ, ಅವೆಲ್ಲದ್ರ ಬಗ್ಗೆ ಮಾಹಿತಿಯನ್ನ ನೀಡೋದಕ್ಕೆ ಜೊತೆಗೆ ಯಾಕಾಗಿ ಜಂಗಲ್ ಬೂಗಿ ಅನ್ನೋದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮೊಂದಿಗಿದ್ದಾರೆ. ಮತ್ತೊಮ್ಮೆ ಜೋರಾದ ಚಪಾಳಿಯೊಂದಿಗೆ ಸ್ವಾಗತಿಸಿ ನಮ್ಮ ಎಪಿಕ್ ಪ್ರೊಡಕ್ಷನ್ ಹೌಸ್ ನ ನಿರ್ಮಾಪಕರು ಒನ್ ಅಂಡ್ ಓನ್ಲಿ ವಿನೋದ್ ಪಾರ್ಥ ಸಾರಥಿ ಸರ್ ಆನ್ ಸ್ಟೇಜ್ ಪ್ಲೀಸ್. ಜಂಗಲ್ ಬೂಗಿಗೆ ಸಾರಥಿಯವರು ವಿನೋದ್ ಪಾರ್ಥ ಸಾರಥಿಯವರು. ಎಸ್ ಸರ್, ಪರವಾಗಿಲ್ಲ, ನನ್ನ ಮೈಕೆ ಕೊಡ್ತೀನಿ ಪ್ಲೀಸ್. ಥ್ಯಾಂಕ್ ಯು. ಕಂಗ್ರ್ಯಾಚುಲೇಷನ್ಸ್. ಜಂಗಲ್ ಬೂಗಿ ಅವ್ರು ಹೇಳ್ದಾಗೆ ನಾಡಿನಲ್ಲಿ ಕಾಡಿನ ಬಗ್ಗೆ ನೀವು ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀರಾ. ಟ್ರೈಲರ್ ನೋಡಿದಾಗ, ಸಾಂಗ್ ನೋಡಿದಾಗ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಅಂಡ್ ಮೊದಲನೇ ಬಾರಿಗೆ ನಾವು ಕೇಳ್ತಾ ಇರೋದು ರಿಯಾಲಿಟಿ ಶೋಸ್ ಅಲ್ಲಿ ಕಿರುತೆರೆಯಲ್ಲಿ 5 ಭಾಷೆಗಳ ಜನರು ಜೊತೆಯಾಗಿ ಬರ್ತಾ ಇದ್ದಾರೆ ಅಂತ ಹೇಳಿ. ಸೊ ಯಾಕಾಗಿ ಜಂಗಲ್ ಬೂಗಿ, ಹೇಗೆ ಕಾನ್ಸೆಪ್ಟ್ ಹುಟ್ಕೊಳ್ತು? ಓವರ್ ಟು ಯು ಸರ್. ಜಂಗಲ್ ಬೂಗಿ ಅನ್ನೋದು ಒಂದು ಡಿಫ್ರೆಂಟ್ ಕಾನ್ಸೆಪ್ಟ್ ಅನ್ನೋದಕ್ಕಿಂತ ಇವಾಗ ನಡೀತಾ ಇರೋ ನೇಚರ್ ಕಲಾಮಿನಿಟೀಸು ಮತ್ತೆ ಇವಾಗ ಆಗ್ತಾ ಇರೋ ಸಿಚುವೇಶನ್ ನೋಡಿಕೊಂಡು ನಾವು ಮುಂದಕ್ಕೆ ಹೆಂಗ್ ಸರ್ವೈವ್ ಮಾಡಬೇಕು, ನೇಚರ್ಗೆ ಏನು ವ್ಯಾಲ್ಯೂ ಕೊಡಬೇಕು ಅನ್ನೋದ್ರ ಮೇಲೆ ಈ ಕಾನ್ಸೆಪ್ಟ್ನ ರೆಡಿ ಮಾಡಿದ್ದೀರಿ. ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡ್ಬೋದು, ಹೇಗೆ ಕಾನ್ಸೆಪ್ಟ್? ಇದೇನಂದ್ರೆ ನಾರ್ಮಲ್ ಪರ್ಸನ್ಸ್ ಎಲ್ಲರೂ ಪಾರ್ಟಿಸಿಪೇಟ್ ಮಾಡ್ಬೋದು, ಯಾರು ಸೂಪರ್ ಸ್ಟಾರ್ಸೇ ಬೇಕು ಅಂತ ಏನೂ ಇಲ್ಲ. ಇದ್ರಲ್ಲಿ ಬರೀ ಒಂದು
2-3 ಜನ ಸೆಲೆಬ್ರಿಟೀಸ್ ಬಿಟ್ರೆ ಮಿಕ್ಕಿದೆಲ್ಲ ಕಾಮನ್ ಪರ್ಸನ್ಸೇ ನೀವು ನೋಡ್ಬೋದು. ನಮ್ಗೇನಂದ್ರೆ ಹೆಚ್ಚಿಗೆ ಕಾಮನ್ ಪರ್ಸನ್ಸ್ ಬಂದು ಇದ್ರಲ್ಲಿ ಪಾರ್ಟಿಸಿಪೇಟ್ ಮಾಡಿ ಅವ್ರು ಗೆಲ್ಬೇಕು, ಅವ್ರಿಗೊಂದು ಫೇಮ್ ತಗೊಬೇಕು ಅನ್ನೋದು ನಮ್ದೊಂದು ಅನಿಸಿಕೆ. ಸೂಪರ್ ಸೂಪರ್. ಆಮೇಲೆ ನೇಚರ್ ಬಗ್ಗೆ ವ್ಯಾಲ್ಯೂ ಏನಿದೆಯೋ ಅದನ್ನ ತಿಳಿಸ್ಬೇಕು. ಪ್ಲಸ್ ಇದು ನಾವು ಒಂದೊಂದು ಸ್ಟೇಟ್ಗೆ ಇಕ್ತಾರೋ ಕಾಂಪಿಟೇಷನ್ ಅಲ್ಲ, ಇದು ಬಂದು ಏನಂತಾರೆ, ಇದು ಬಂದು ಒಂದು ಇಂಡಿಯಾ ಈಸ್ ಅ ಕಲ್ಚರಲ್ ಸ್ಟೇಟ್. ನಾವ್ಯಾರು ಭಾಷೆ ಇದ್ರ ಬಗ್ಗೆ ಜಗಳ ಆಡ್ದಿರಂಗೆ ಅವ್ರವ್ರ ಕಲ್ಚರ್ನ ವ್ಯಾಲ್ಯೂ ಮಾಡಿ ಅದಕ್ಕೆ ನಾವು ವ್ಯಾಲ್ಯೂ ಕೊಟ್ಟು ಅದನ್ನ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ಸಾಕು. ನಮ್ಮಲ್ಲಿ ಯಾವುದೇ ರೀತಿ ಜಗಳ ಆಗಲಿ ಭೇದ ಭಾವ ಆಗಲಿ ಬರಲ್ಲ ಅನ್ನೋದು ತೋರ್ಸೋಣ, ಈ ಒಗ್ಗಟ್ಟನ್ನ ತೋರ್ಸೋಣ ಅನ್ನೋದೇ ಇದೊಂದು ಜಂಗಲ್ ಬುಗ್ಗಿ ಕಾನ್ಸೆಪ್ಟ್ ಆಗಿದೆ. ದ್ಯಾಟ್ ಸೋ ಸ್ವೀಟ್. ಥ್ಯಾಂಕ್ ಯು ಸೋ ಮಚ್ ಸರ್. ದಯವಿಟ್ಟು ಇಲ್ಲೇ ಇರಬೇಕು. ನಿಮ್ಮ ಸಾರಥ್ಯದಲ್ಲಿರುವಂತಹ ನಿಮ್ಮ ತಂಡವನ್ನ ಜಂಗಲ್ ಬೂಗಿ ಬಗ್ಗೆ ಮಾತನಾಡೋದಕ್ಕೆ ಕರೆಯುವಂತಹ ಸಮಯ. ಸೊ ದೇ ವಿಲ್ ಆಲ್ಸೋ ಜಾಯಿನ್ ಯು. ಅದಾದ್ಮೇಲೆ ನಾವು OTT ಪ್ಲಾಟ್ಫಾರ್ಮ್ನ ಲೋಗೋ ಲಾಂಚ್ ಮಾಡ್ತೀವಿ ಆ್ಯಂಡ್ ನಾವು ರಿಲೀಸ್ ಮಾಡೋದಕ್ಕೆ ಯೋಚನೆ ಮಾಡ್ತಾ ಇರುವಂತಹ ಸಿನಿಮಾಗಳ ಬಗ್ಗೆ ಕೂಡ ಮಾತನಾಡ್ತೀವಿ. ಮೊದಲನೇದಾಗಿ ಜಂಗಲ್ ಬೂಗಿ ಇದರ ಶೋ ಡೈರೆಕ್ಟರ್ ಆಗಿರುವಂತಹ, ದಯವಿಟ್ಟು ಜೋರಾದ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ಯಶೋಧರ ವಿಕ್ರಮ್ ಸರ್. ದಯವಿಟ್ಟು ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಯಶೋಧರ ವಿಕ್ರಮ್ ಸರ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಅದೇ ರೀತಿಯಾಗಿ ನಮ್ಮ ಟೀಮ್ ಕೋ ಡೈರೆಕ್ಟರ್ ಆಫ್ ಜಂಗಲ್ ಬೂಗಿ ಫಾಲ್ಸ್ ನಾಗಾ ಅವರು ದಯವಿಟ್ಟು ಜಾಯಿನ್ ಆಗಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಫಾಲ್ಸ್ ನಾಗಾ ಸರ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಹಂಗೆ ಜಂಪ್ ಮಾಡ್ಕೊಂಡು ಬನ್ನಿ ಸರ್. ಸೂಪರ್. ನಿಮ್ಮ ಸೆಲೆಕ್ಷನ್ ಆಗೋಯ್ತು ಅಂತ ಅನ್ಕೊಳ್ಳಿ, ಸಖತ್ತಾಗಿ ಜಂಪ್ ಮಾಡಿದ್ರಿ. ವೆಲ್ಕಮ್ ಸರ್. ಅದೇ ರೀತಿಯಾಗಿ ನಮ್ಮೊಂದಿಗಿದ್ದಾರೆ ಸಂದೀಪ್ ತೀರ್ಥಹಳ್ಳಿ ಅವರು, ಒನ್ ಆಫ್ ದಿ ಕೋ ಡೈರೆಕ್ಟರ್. ಸಂದೀಪ್ ತೀರ್ಥಹಳ್ಳಿ ಸರ್, ದಯವಿಟ್ಟು ಜಾಯ್ನ್ ಆಗಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಇಸ್ ಹಿಯರ್. ತೀರ್ಥಹಳ್ಳಿ ಕಳಿಸ್ಬಿಟ್ರೆ ಅವ್ರನ್ನ. ಅದೇ ರೀತಿಯಾಗಿ ನಮ್ಮ ಅಮೇಝಿಂಗ್ DOP ಇವರು ಹಲವಾರು ಸಿನಿಮಾಗಳಲ್ಲಿ ನಮ್ಮೆಲ್ಲರನ್ನ ಅವರ ಸಿನಿಮಾಟೋಗ್ರಫಿ ಮೂಲಕ ರಂಜಿಸಿದ್ದಾರೆ. ಮುಖ್ಯವಾಗಿ ಅದೇ ರೀತಿಯಾಗಿ ಹಲವಾರು ಸಿನಿಮಾಗಳನ್ನು ಅವರು ಖದೀಮಾ, ಆಪರೇಷನ್ ಲಂಡನ್ ಕೆಫೆ, ಇಂತಹ ಹಲವಾರು ಸಿನಿಮಾಗಳಿಗೆ ಸಿನಿಮಾಟೋಗ್ರಫಿ ಮಾಡಿದ್ದಾರೆ. ನಮ್ಮ ರಿಯಾಲಿಟಿ ಶೋ ಜಂಗಲ್ ಬೂಗಿ ಇದರ DOP ಕೂಡ ಹೌದು. ದಯವಿಟ್ಟು ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ನಾಗಾರ್ಜುನ್ RD ಅವರನ್ನ. ನಾಗಾರ್ಜುನ್ ಸರ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಮತ್ತೊಮ್ಮೆ. ಎಸ್, ಫಾಲ್ಸ್ ನಾಗ ಸರ್, ನಿಮ್ಮಿಂದ ಶುರು ಮಾಡೋಣ. ಡೈರೆಕ್ಟರ್ ಅಂತ ಟಾಸ್ ಹಾಕೋಣ. RCBನ CSKನ ಅಂತ. ಆಲ್ವೇಸ್ RCB. ಅದೇ ಎನರ್ಜಿಲಿ ಬನ್ನಿ ಮುಂದೆ ನೋಡೋಣ. ಫಾಲ್ಸ್ ನಾಗ ಸರ್, ಜಂಗಲ್ ಬೂಗಿ ಬಗ್ಗೆ ಕೋ ಡೈರೆಕ್ಟರ್ ಆಗಿ ನೀವು ಎಷ್ಟು ಎಕ್ಸೈಟೆಡ್ ಆಗಿದ್ದೀರಾ ಈ ಕಾನ್ಸೆಪ್ಟ್ ಬಗ್ಗೆ ದಯವಿಟ್ಟು ಮಾತನಾಡಬೇಕು. ಮೊದಲನೇದಾಗಿ ನೆರೆದಿರ್ತಕ್ಕಂಥ ಎಲ್ರಿಗೂ ಮತ್ತು ಮಾಧ್ಯಮ ಮಿತ್ರರಿಗೂ ವಂದನೆಗಳು. ಮೊದಲಿಗೆ ಈಗ 2 ವರ್ಷದಿಂದ ಆ್ಯಕ್ಚುಲಿ ಕಾನ್ಸೆಪ್ಟ್ ಹುಟ್ಟಿದೆ ನಮ್ಮ ನಿರ್ಮಾಪಕರಾದಂಥ ವಿನೋದ್ ಸಾರಥಿ ಅವರಿಂದನೇ ಕಾನ್ಸೆಪ್ಟ್ ಹುಟ್ಟಿದ್ದು. ಜಸ್ಟು ಸುಮ್ಮನೆ ಮಾತಾಡ್ಕೊತಾ ಇದ್ದಿದ್ದು, ಹಿಂಗಾದರೆ ಏನೇನೋ ರಿಯಾಲಿಟಿ ಶೋಸ್ಗಳು ಬರ್ತಾ ಇದ್ದಾವೆ, ನಾವು ಈ ರೀತಿ ಕಾಡಿಗೆ ಒಂದು 5 ಟೀಮಾಗಿ ಅಥವಾ 4 ಟೀಮಾಗಿ ಕಳಿಸ್ಬಿಟ್ರೆ ಯಾವ ರೀತಿ ಇಷ್ಟು ಮೆಂಬರ್ಸನ್ನು ಒಂಥರ ಅಮೇಝಿಂಗ್ ಥ್ರಿಲ್ಲಿಂಗ್ ಆಗಿರುತ್ತೆ ಅಂತ ಹೇಳ್ತಾ ಬಂದರು. ಇದು ತುಂಬಾ ಈ ಜಂಗಲ್ ಬೂಗಿ ಇವಾಗ ಏನು ನೋಡಿದ್ರಿ ಇದರಿಂದ ಸಿಕ್ಕಾಪಟ್ಟೆ ಶ್ರಮ ಇದೆ. ಇದು ಸುಮ್ಮನೆ ಆಗಿರೋದಲ್ಲ. ಯಾಕೆಂದರೆ ಎಷ್ಟು ಫಾರೆಸ್ಟ್ಗಳು ನೋಡಿದ್ದೀವಿ ಅನ್ನೋ ನಮಗೆ ಗೊತ್ತು ಶೂಟಿಂಗ್ ಮಾಡೋಕ್ಕೆ. ಆಮೇಲೆ ಎಷ್ಟು ಪರಿಶ್ರಮ ಇದೆ. ಕಾನ್ಸೆಪ್ಟ್ ಹಿಂಗೆ ಬರಬೇಕಿತ್ತು, ಹಿಂಗೆ ಬರಬೇಕು, ಈ ರೀತಿನೇ ಆಗಬೇಕು ಅಂತ ತುಂಬಾ ಡಿಸ್ಕಷನ್, ಸಿಕ್ಕಾಪಟ್ಟೆ ಡಿಸ್ಕಷನ್ ಎಲ್ಲ ನಡೀತು. ಆಮೇಲೆ ಫೈನಲೈಸ್ ಆಗಿ ಆಮೇಲೆ ಅದು ಚಿತ್ರೀಕರಣ ಆಗಿ ಇವತ್ತು ನಿಮ್ಮ ಮುಂದೆ ಟ್ರೈಲರ್ ನೋಡಿದ್ರಿ. ಅಂದರೆ ಇದರಲ್ಲಿ ಮೇಯ್ನ್ ಹೇಳಬೇಕು ಅಂದರೆ ನಿರ್ಮಾಪಕರು ಮತ್ತು ನಿರ್ದೇಶಕರದ ಶ್ರಮ ತುಂಬಾ ಇದೆ. ಆಮೇಲೆ ಅವ್ರ ಹಿಂದ್ಗಡೆ ನಾವುಗಳೆಲ್ಲ ಕೆಲಸ ಮಾಡಿರೋದಷ್ಟೇ. ಒಂದು ಅಮೇಝಿಂಗು ಮತ್ತು ಥ್ರಿಲ್ಲಿಂಗು. ಮತ್ತು ಇನ್ನೊಂದು ನೆಕ್ಸ್ಟು ಏನು ಒಂದು ಈ ರಿಯಾಲಿಟಿ ಶೋ ಸ್ಟಾರ್ಟ್ ಆಗುತ್ತೆ. ರಿಯಲಿ ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡ್ತೀರಾ ಅವ್ರ ಜೀವನದಲ್ಲಿ ಒಂದು ಮರೆಯಲಾಗದಂಥ ಒಂದು 90 ದಿವಸ ಏನು ನೀವು ಪಾರ್ಟಿಸಿಪೇಟ್ ಮಾಡಿ ಸೆಲೆಕ್ಟ್ ಆಗಿ 90 ದಿವಸ ಕಾಡಲ್ಲಿ ಕಳಿತೀರಾ. ಬೇರೆ ರಿಯಾಲಿಟಿ ಶೋ ಥರ ಇದಲ್ಲ. ಬೇರೆ ರಿಯಾಲಿಟಿ ಶೋದಲ್ಲಿ ನಿಮಗೆ ರೆಗ್ಯುಲರಾಗಿ ಊಟ ಸಿಗ್ಬೋದು, ಅಥವಾ ವಾರಕ್ಕೆ ಒಂದು ಸತಿ ಏನೋ ಬೇಜಾರು ಕಳೀಲಿಕ್ಕೆ ಮೆಂಟರು ಅವರೆಲ್ಲ ಬಂದು ಅವ್ರ ಜೊತೆ ನಿಮಗೆ ಕಮ್ಯುನಿಕೇಟ್ ಇರುತ್ತೆ. ಬಟ್ ಇಲ್ಲಿ ಹಂಗಲ್ಲ, ಕಾಡಲ್ಲೇ ಇರಬೇಕು, ನೋ ಮೊಬೈಲ್.
ಈಗಿನ ಒಂದು ಡಿಜಿಟಲ್ ಯುಗದಲ್ಲಿ ನೀವು ಯಾವ ರೀತಿ ಜೀವನ ಅನುಭವಿಸ್ತಾ ಇದ್ದೀರಾ ಆ ಥರ ಯಾವುದೂ ಇರೋದಿಲ್ಲ. ಟೋಟಲಿ ಹೇಳಬೇಕು ಅಂದರೆ ಹಳೆ ಶಿಲಾಯುಗದಲ್ಲಿ ಜನಗಳು ಯಾವ ರೀತಿ ಕಾಡಲ್ಲಿ ಜೀವನ ಮಾಡ್ತಾಯಿದ್ರು, ಲೈಕ್ ದಟ್ ಈ ಡಿಜಿಟಲ್ ಯುಗದಲ್ಲಿ ಆ ರೀತಿ ಜೀವನ ಮಾಡುವಂಥ ಒಂದು ವಿಶೇಷವಾದಂಥ ರಿಯಾಲಿಟಿ ಶೋ ನಮ್ಮ ಜಂಗಲ್ ಬೂಗಿ. ಸೊ ಹಾಗಾಗಿ ತುಂಬ ಅಮೇಝಿಂಗ್, ಥ್ರಿಲ್ಲಿಂಗ್ ಮತ್ತು ಅಷ್ಟೇ ಫ್ಯಾಂಟಾಸ್ಟಿಕ್ ಆಗಿದೆ. ಅದ್ಭುತವಾಗೂ ಪಾರ್ಟಿಸಿಪೇಟ್ ಮಾಡೋರು ಅದ್ಭುತ ಅಂತಲೂ ಅನ್ಕೋಬೋದು. ಅಷ್ಟು ಕಾನ್ಸೆಪ್ಟ್ಗಳು ಅಷ್ಟು ರಿಯಲಿಸ್ಟಿಕ್ ಆಗಿದ್ದಾವೆ. ಮತ್ತು ಇನ್ನೂ ಹೇಳ್ತಾ ಹೋದರೆ ತುಂಬ ಇದೆ. ಅದು ಎಂಡಿಗೆ ಅದು ಪದಗಳಿಗೆ ಕೊನೆಯೇ ಇಲ್ಲ, ಅಷ್ಟು ಅಮೇಝಿಂಗ್ ಆಗಿದೆ. ನೋಡೋಣ ಮುಂದಿನ ದಿನಗಳಲ್ಲಿ ಮತ್ತೆ ಇದು ಇನ್ನೂ ಯಾವ ರೀತಿ ಮೈಗೂಡ್ಕೊಳ್ಳೋ ಅಂದರೆ ರೆಕ್ಕೆ ಪುಕ್ಕ ಎನ್ಲಾರ್ಜ್ ಮಾಡ್ಕೊಳುತ್ತೆ ಅಂತ ನೋಡೋಣ. ಇಷ್ಟು ಹೇಳಿ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ನೀವು ಊಟ ಕೊಡ್ತಾರೆ, ಆರಾಮಾಗಿ ತಿನ್ಕೊಂಡು ಖುಷಿಯಾಗಿ ಫಾರೆಸ್ಟಲ್ಲಿ ಎಂಜಾಯ್ ಮಾಡ್ಬೋದು ಅಂತ ಅಂದ್ಕೊಂಡಿರ್ಬೋದು. ಖಂಡಿತ ಅದು ಯಾವುದೂ ಸಾಧ್ಯ ಇಲ್ಲ. 4 ದಿವಸಕ್ಕಾಗೋವಷ್ಟು ಫುಡ್ ಕಿಟ್ ಕೊಡ್ತೀವಿ. ಅದಾದ ಮೇಲೆ ಗೆಡ್ಡೆ ಗೆಣಸು ತಿನ್ಕೊಂಡು ನೀವೇ ಅಲ್ಲಿ ಯಾವ ರೀತಿ ಸರ್ವೈವ್ ಆಗ್ತೀರಾ ನಿಮಗೆ ಬಿಟ್ಟಿದ್ದು. ಆ ರೀತಿಯಾದಂಥ ಥ್ರಿಲ್ಲಿಂಗ್ ಆಗಿರುತ್ತೆ. ಯಾವುದೇ ಥರ ಮೊಬೈಲ್ ಇಲ್ಲ, ಕಷ್ಟ ಸುಖ ಹೇಳ್ಕೋಬೇಕು ಅಂದರೆ ತಂದೆ ತಾಯಿ ಅಥವಾ ಸ್ನೇಹಿತರು ಬಂಧು ಬಳಗ ಯಾರೂ ಇರೋದಿಲ್ಲ. ಈ ರೀತಿಯಾದಂಥ ಥ್ರಿಲ್ಲಿಂಗ್ ವಿಚಾರಗಳು ತುಂಬಾ ಇದ್ದಾವೆ. ಓಕೆ ಸರ್, ನೀವು ಇನ್ನೂ ಥ್ರಿಲ್ ಮಾಡ್ತಾ ಇದ್ದೀರಲ್ಲ. ಈ ರಿಯಾಲಿಟಿ ಶೋ ಮಾಡ್ತಿದ್ದಾರೆ, ಅವ್ರಿಗೆ ಭಾಳ ಧನ್ಯವಾದ ತಿಳಿಸ್ಬೇಕು. ಯಾಕೆಂತಂದರೆ ರಿಯಾಲಿಟಿ ಶೋ ಮಾಡೋದು ಸಿನಿಮಾ ಮಾಡೋ ಥರ ಇರಲ್ಲ, ಇನ್ನೂ ಭಾಳ ಕಷ್ಟದ ವಿಷಯನೇ ಇರುತ್ತಿದ್ದು. ಸೊ ಹಾಗಾಗಿ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಅದಾದ ನಂತರ ವೈಲ್ಡ್ ಕಾನ್ಸೆಪ್ಟ್ನ ವಿಕ್ರಮ್ ಸಾರು ವಂಡರ್ಫುಲ್ಲಾಗಿ ರೆಡಿ ಮಾಡ್ಕೊಂಡಿದ್ದಾರೆ. ಆಮೇಲೆ 5 ರಾಜ್ಯದಿಂದ ಹುಡುಗರೆಲ್ಲ ಬಂದು ಕಾಡಿನಲ್ಲಿ ವಾಸ ಮಾಡ್ತಕ್ಕಂಥ ಒಂದು ಕಾನ್ಸೆಪ್ಟು ಭಾಳ ಕಷ್ಟದ ವಿಷಯ. ಅದರ ನಂತರದಲ್ಲಿ ನಾವು ಸುಮ್ಮನೆ ಜನರಲಾಗಿ ಕಾಡನ್ನ ಹೋಗಿ ನೋಡ್ಕೊಂಡು ಬರ್ಬೋದಷ್ಟೇ. 90 ದಿನ ಅಲ್ಲೇ ಜೀವನ ಸಾಗಿಸೋದು ಭಾಳ ಕಷ್ಟ ಇರುತ್ತೆ. ಆ ಒಂದು ಕಾನ್ಸೆಪ್ಟನ್ನ ತುಂಬ ಚೆನ್ನಾಗಿ ಬರೆದು ರೆಡಿ ಮಾಡ್ಕೊಂಡಿದ್ದಾರೆ ವಿಕ್ರಮ್ ಸರು, ಅವ್ರಿಗೂ ಧನ್ಯವಾದ ತಿಳಿಸ್ಬೇಕು. ಅದಾದ ನಂತರದಲ್ಲಿ 5 ರಾಜ್ಯದಿಂದ ಬರ್ತಕ್ಕಂಥ ಎಲ್ಲ ಹುಡುಗರು ಕಾಡಿನಲ್ಲಿ ರಾಜರಾಗಿ ಯಾವ ಥರ ಇರ್ತಾರೆ ಅನ್ನೋದನ್ನು ತೋರಿಸುವಂಥ ಒಂದು ಕಾನ್ಸೆಪ್ಟೇ ZTV ಮುಖಾಂತರ ಮಾಡ್ತಾಯಿದ್ದೀವಿ. ಇದರಲ್ಲಿ ಸಿನಿಮಾದಲ್ಲಿ ಬಳಸ್ತಕ್ಕಂಥ ಎಕ್ವಿಪ್ಮೆಂಟ್ಸ್ಗಿಂತ ಬೇರೆ ಇನ್ನೂ ಡಿಫ್ರೆಂಟ್ ಎಕ್ವಿಪ್ಮೆಂಟ್ಸ್ನ ಬಳಸ್ತಾ ಇದ್ದೀವಿ. ಸುಮಾರು 12ರಿಂದ 18 ಕ್ಯಾಮ್ರಾಗಳನ್ನ ಬಳಸ್ತಾ ಇದ್ದೀವಿ. ಟೆಕ್ನಿಕಲಿ ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ನೋಡಿ, ಎಲ್ಲರೂ ಎಂಜಾಯ್ ಮಾಡ್ಬೋದು. ಹೋಗಿ ಅಲ್ಲಿ ಇರತಕ್ಕಂಥವ್ರು ಕೂಡ ತುಂಬ ಎಂಜಾಯ್ ಮಾಡ್ಬೋದು. ಎಲ್ರಿಗೂ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ಡೈರೆಕ್ಟರ್ ಆಗಿ 1-2 ಲೈನ್. ಕಾಡಲ್ಲಿ ಗೆಡ್ಡೆ ಗೆಣಸು ಮಾತ್ರ ಅಂದರು, ಸ್ವಿಗ್ಗಿ ಝೊಮ್ಯಾಟೊ ಇಲ್ಲ, ಏನು ಮಾಡ್ತೀರಲ್ಲಿ ಅಂತ 2 ಲೈನ್ ಮಾತಾಡಿ. ಪರವಾಗಿ ನಿಮ್ಗೆ ಏನು ಅನ್ಸುತ್ತೆ ಅದನ್ನು ಹೇಳಿ. ತೀರ್ಥಹಳ್ಳಿ ಬಗ್ಗೆ ಎಲ್ಲ ಗೊತ್ತಲ್ಲ ನಿಮ್ಗೆ, ಹೇಳಿ. ಅರ್ಧ ಕಾಡಲ್ಲಿ ಇರೋರು ನಾವು, ಅಲ್ಲಿ ಬನ್ನಿ. ಮಂಜು ಸರ್. ಎಸ್ ಸರ್. ಕಾಡಲ್ಲಿ ಸೊಪ್ಪು ಸಿಗುತ್ತೆ, ತಿಂದು ಬದುಕ್ಬೋದು. ಇದೇ ನನ್ನ ಮಾತು. ಬೇರೆ ಹೇರ್ ಸ್ಟೈಲ್ ಇದ್ರೆ ನಾನು ಕೇಳ್ತಿದ್ದೆ. ಓಕೆ, ಹಿಂಗಿರ್ಬೇಕು ಸರ್ ಡೈರೆಕ್ಟ್ರು. ಇದೀಗ ನಮ್ಮ ಡೈರೆಕ್ಟರ್ ಯಶೋಧರ ವಿಕ್ರಮ್ ಸರ್, ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್. ಇಂತಹ ಒಂದು ದೊಡ್ಡ ಕ್ಯಾನ್ವಾಸಲ್ಲಿ ಬರ್ತಾ ಇರುವಂತಹ ರಿಯಾಲಿಟಿ ಶೋ 5 ಭಾಷೆಗಳಲ್ಲಿ ಬರ್ತಾ ಇದೆ. ನಿಮಗೆ ಅಫ್ಕೋರ್ಸ್ ಒಂದು ರೀತಿ ಆಧಾರ ಸ್ತಂಭವಾಗಿ ನಿಂತಿರೋದು ನಮ್ಮ ಪಾರ್ಥಸಾರಥಿ ಸರ್ ಅವರು. ಸೊ ಇಡೀ ಕಾನ್ಸೆಪ್ಟ್ ಬಗ್ಗೆ, ಆಡಿಷನಿಂಗ್ ಬಗ್ಗೆ ನೀವು ನಿಮ್ಮ ಕೂಸಾಗಿರೋದ್ರಿಂದಾಗಿ ನೀವು ಹೇಳಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳಿ ಪ್ಲೀಸ್. ಓಕೆ, ಥ್ಯಾಂಕ್ ಯು. ಇಲ್ಲಿ ಬಂದಿರೋಂಥ ಮಾಧ್ಯಮ ಮಿತ್ರರಿಗೂ ಮತ್ತು ಪತ್ರಕರ್ತರಿಗೂ ಮತ್ತು ನಮ್ಮ ಪ್ರೇಕ್ಷಕ ಪ್ರಭುಗಳಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಯಶೋಧರ ವಿಕ್ರಮ್ ಅಂತ. ನಾನು ಮುಂಚೆ 2 ಪಿಕ್ಚರ್ ಮಾಡಿದ್ದೀನಿ, ಹುಲಿ ದುರ್ಗ ಮತ್ತು ರಾಘವೇಂದ್ರ ವಾರಿಯರ್ ಅಂತ. ವಿನೋದ್ ಸಾರು ಮತ್ತು ನಾನು ಒಂದೇ ಪಕ್ಕ ಏರಿಯಾ. ಸೊ ನಾನು ಅವ್ರಿಗೆ ಮೂವಿ ಅಪ್ರೋಚ್ ಮಾಡೋಕ್ಕೆ ಹೋಗಿದ್ದಿದ್ದು. ಆವಾಗಲೇ ಗೊತ್ತಾಗಿದ್ದು ಅವರಲ್ಲೊಬ್ಬ ರೈಟ್ರ್ ಇದ್ದಾನೆ ಅಂತ. ಲಕ್ಷ್ಮೀ ಪುತ್ರ ಬೇರೆ, ಸರಸ್ವತಿ ಪುತ್ರ ಬೇರೆ, ಅವರಲ್ಲಿ ಇಬ್ಬರು ಇದ್ದಾರೆ. ಸರ್ ಸಿನಿಮಾ ಆಮೇಲೆ ಮಾಡೋಣ, ನನ್ನ ಹತ್ರ ಒಂದು ಕಾನ್ಸೆಪ್ಟ್ ಇದೆ, ಈ ಥರ ಮಾಡೋಣ ಅಂತ ಹೇಳಿದ್ರು. ಸರಿ ಬನ್ನಿ ಸರ್ ಡಿಸ್ಕಷನ್ ಮಾಡೋಣ ಅಂತೇಳಿ ಇಮ್ಮಿಡಿಯೇಟ್ ಆಫೀಸ್ ಹಾಕಿ ಡಿಸ್ಕಷನ್ ಮಾಡಿ ಒಂದು 2 ಇಯರ್ಸಿಂದ ಚಾನಲ್ ಹತ್ರ ಎಲ್ಲ ಚಾನಲ್ಗಳ ಹತ್ರನೂ ಹೋಗಿ ನಮ್ಮ ಕಾನ್ಸೆಪ್ಟ್ ಹೇಳಿ, ಆಮೇಲೆ ಅವರು ಒಂದು ಪೈಲಟ್ ಶೂಟ್ ಥರ ಮಾಡ್ಕೊಂಬಂದು ಕೊಡಿ, ಆಮೇಲೆ ನೋಡೋಣ ಅಂತ ಹೇಳಿದ್ರು. ನಾವು ಪೈಲಟ್ ಶೂಟ್ ಮಾಡೋಕೆ ತೊಗೊಂಡೋಗಿ ಕೊಟ್ವಿ, ಫಿಕ್ಸ್ ಆಗೋಯ್ತು. ಸೊ ಅವ್ರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಆಮೇಲೆ ಜಂಗಲ್ ಬೂಗಿ ಆ ಕಾನ್ಸೆಪ್ಟ್ ಬಗ್ಗೆ
ಏನಂದರೆ ಇವಾಗ ನಾವು ರಾಮಾಯಣದಲ್ಲಿ ಕೇಳಿರ್ತೀವಿ, ಅರಣ್ಯಕಾಂಡ ಅಂತ ಇರುತ್ತೆ. ರಾಮ ಸೀತೆ ಲಕ್ಷ್ಮಣ ಎಲ್ಲ ಕಾಡಿಗೆ ಹೋದರು. ಮಹಾಭಾರತಕ್ಕೆ ಬಂದರೆ ವನಪರ್ವ ಅಂತ ಇದೆ. ಅದರಲ್ಲಿ ಪಂಚಪಾಂಡವರು ದ್ರೌಪದಿ ಅವರೆಲ್ಲ ಕಾಡಲ್ಲಿ ಹೋಗಿ ಜೀವನ ಮಾಡಿದ್ರು. ನಾವಿವಾಗ ಬಿಲ್ಡಿಂಗ್ಗಳು ನೋಡ್ಬಿಟ್ಟು ಕಾಡಲ್ಲಿ ಜೀವನ ಮಾಡೋಕ್ಕಾಗೋದೇ ಇಲ್ಲಪ್ಪ, ಅಯ್ಯೋ ತುಂಬ ಕಷ್ಟ, ಸರ್ವೈವಲ್ಲೇ ಆಗೋಕ್ಕಾಗಲ್ಲ ಅನ್ನೋ ಫೀಲಿಂಗಲ್ಲಿ ಇದ್ದೀವಿ. ಬಟ್ಟು ನೇಚರ್ ಇದ್ರೇ ಫ್ಯೂಚರು ಅಂತ ನಾನು ಹೇಳಿದೆ. ಪ್ರಕೃತಿ ಇದ್ರೇ ನಮಗೆ ಏನಾದರೂ ನಾವು ಬದುಕೋಕ್ಕಾಗ್ತಾ ಇರೋದು. ಆ್ಯಕ್ಚುಲಿ ಆ ಪ್ರಕೃತಿ ಜೊತೇಲಿ ನಾವು ಹೆಂಗೆ ಬದುಕಬೇಕು ಅಂತ ಒಂದು ತೋರಿಸ್ಬೇಕು. ಅಟ್ ದ ಸೇಮ್ ಟೈಮ್ ಅದು ಎಂಟರ್ಟೈನ್ಮೆಂಟ್ ಆಗಿರಬೇಕು, ಎನ್ಲೈಟ್ಮೆಂಟ್ ಆಗೂ ಇರಬೇಕು. ಸೊ ಅದೇ ಜಂಗಲ್ ಬೂಗಿ. ಕಾಡಲ್ಲೇ ವಾಸ ಅಂದರೆ ವನವಾಸ. ನಾವು ಇಂಗ್ಲೀಷಲ್ಲಿ ಜಂಗಲ್ ಬೂಗಿ ಅಂತ ಇದ್ದೀವಿ. ಆ್ಯಕ್ಚುಲಿ ಹೇಳಬೇಕು ಅಂದರೆ ವನವಾಸ ಮಾಡೋಕೆ ರೆಡಿ ಇದ್ದೀರಾ ನೀವೆಲ್ಲ? ಯಾರಾದರೂ ಆಡಿಯನ್ಸ್ ಯಾರು ರೆಡಿ ಇದ್ದೀರಾ? ಅದೇನಂದರೆ ಕಾನ್ಸೆಪ್ಟು ಒಂದು 2 ನಿಮಿಷದಲ್ಲಿ ಹೇಳ್ಬಿಡ್ತೀನಿ. 18ರಿಂದ 28 ವರ್ಷದೊಳಗಡೆ ಇರಬೇಕು. ಆಮೇಲೆ ಮೆಡಿಕಲ್ ಟೆಸ್ಟ್ ಮಾಡ್ತೀವಿ, BP ಶುಗರ್ ಇರಬಾರ್ದು. ತುಂಬ ಫಸ್ಟು ವರ್ಕು, ಸೇಫ್ಟಿ ಫಸ್ಟು, ವರ್ಕ್ ನೆಕ್ಸ್ಟು ಅಂತ ಅಂದ್ಕೊಂಡಿದ್ದೀವಿ. ಮಂಡೇ ಟು ಫ್ರೈಡೇ ಸ್ಕ್ರಿಪ್ಟ್ ಇರಲ್ಲ. ನಿಮ್ದು ಏನಿರುತ್ತೆ, ನೀವೇನೇನು ಅಲ್ಲಿ ಆ್ಯಕ್ಟಿವಿಟೀಸ್ ಇರುತ್ತೆ ಅದು ನೀವೇ ಮಾಡ್ಕೋಬೇಕು. ಕ್ಯಾಮ್ರಾಗಳಿರುತ್ತೆ, ರೆಕಾರ್ಡ್ ಆಗುತ್ತೆ. ಸ್ಯಾಟರ್ಡೇ ಸಂಡೇ ಕನ್ನಡದಿಂದ ನಮ್ಮ ರಮೇಶ್ ಅರವಿಂದ್ ಸರ್ ಬರ್ತಾರೆ, ತಮಿಳಿಂದ ನಮ್ಮ ಅರ್ಜುನ್ ಸರ್ ಬರ್ತಾರೆ, ಮಲಯಾಳಮಿಂದ ದುಲ್ಕರ್ ಸಲ್ಮಾನ್ ಸರ್ ಬರ್ತಾರೆ, ಹಿಂದಿಯಿಂದ ಸೋನು ಸೂದ್ ಸರ್ ಬರ್ತಾರೆ, ಆಂಧ್ರದಿಂದ ನಮ್ಮ ಮೇಕಾ ಶ್ರೀಕಾಂತ್ ಸರ್ ಬರ್ತಾರೆ. ಶನಿವಾರ ಭಾನುವಾರ ಆಲ್ ಚಾನಲಲ್ಲೂ ಎಲ್ಲ ಲ್ಯಾಂಗ್ವೇಜಸ್ಸು ಅಲ್ಲಲ್ಲಿ ಆಯಾ ಲ್ಯಾಂಗ್ವೇಜಲ್ಲಿ ಪ್ರಸಾರ ಆಗುತ್ತೆ. ಈ 15ರಿಂದ ಆಡಿಷನ್ ಶುರು ಆಗುತ್ತೆ. ಫೋನ್ ನಂಬರ್ ಇದೆ, ಇಮೇಲ್ ಇದೆ, ತಗೊಂಡು ನೀವು ನಿಮ್ಮ ಪ್ರೊಫೈಲ್ನೆಲ್ಲ ಕಳಿಸ್ಬೋದು. ಅಷ್ಟೇ, ಇನ್ನು ಜಾಸ್ತಿ ಮಾತಾಡ್ಬಿಟ್ಟು ನನಗೆ ಆ್ಯಕ್ಷನ್ ಕಟ್ ಬಿಟ್ಟರೆ ಇನ್ನೇನು ಬರಲ್ಲ ನನಗೆ. ನೋಡಿ ನಮ್ಮ ನವಾಜ್ ಬಂದರು, ನಮ್ಮ ಮಾತುಗಾರ ಮಲ್ಲಣ್ಣ. ಬನ್ನಿ ನವಾಜ್ ಬಾನಪ್ಪ. ಮಲ್ಲಣ್ಣ ಎಲ್ಲರ ಅಣ್ಣ, ಬನ್ನಿ ನವಾಜ್ ಅವರೇ, ದಯವಿಟ್ಟು ಜೋರಾದ ಚಪ್ಪಾಳೆ. ಅಮೇಜಿಂಗ್ ನವಾಜ್ ಇದ್ದಾನೆ ಅಂದರೆ ಆವಾಜೆ. ಬನ್ನಿ ನವಾಜ್. ಓಕೆ, ಜಂಗಲ್ ಬೂಗಿ ಬಗ್ಗೆ ಎಲ್ಲರೂ ಮಾತಾಡಿದ್ರು. ಅಲ್ಲಿ ಆಗ್ಲೇ ಟ್ರೈಲರ್ ಅಲ್ಲಿ ಸಾಂಗ್ ಅಲ್ಲೆಲ್ಲ ಬಾರಿ ಕುಣಿತಾ ಇದ್ರಿ. ಸೊ ದಯವಿಟ್ಟು ಹೇಳಿ ಜಂಗಲ್ ಬೂಗಿ ಬಗ್ಗೆ. ಜಂಗಲ್ ಬೂಗಿ ಒಂದು ನಾನು ಹೇಳ್ದಂಗೆ ಒಂದು ಬಿಗ್ಗೆಸ್ಟ್ ಶೋ ಇದು. ನಾವೆಲ್ಲ ತುಂಬ ಜನ ಶೋ ಮಾಡಿದ್ದೀವಿ, ಎಲ್ಲರಿಗೂ ಶೋ ಎಲ್ಲ ನೋಡ್ತಾ ಇರ್ತೀವಿ. ಆದರೆ ಇದು ಬಂದ್ಬಿಟ್ಟು ಫಸ್ಟ್ ಟೈಮ್ ನಾನು ನೋಡಿದಂಥ ಒಂದು ಪ್ಯಾನ್ ಇಂಡಿಯಾ ಶೋ. ಅಂದರೆ 5 ಲ್ಯಾಂಗ್ವೇಜಲ್ಲಿ ಬರ್ತಾ ಇರೋಂಥ ಶೋ. ಅದರಲ್ಲಿ 5 ಲ್ಯಾಂಗ್ವೇಜ್ ಬರ್ತಾ ಇದೆ ಅಂದ ತಕ್ಷಣ ಎಲ್ಲರೂ ದೊಡ್ಡ ಸ್ಟಾರ್ಗಳು, ನಮ್ಮ ಕನ್ನಡದಲ್ಲಿ ಹೇಳಿದ್ರಲ್ಲ ಸರ್, ಎಲ್ಲ ಸ್ಟಾರ್ಗಳು, ಪ್ರತಿಯೊಬ್ಬರು ತುಂಬ ದೊಡ್ಡ ಸ್ಟಾರ್ಗಳು, ಮತ್ತು ಹೆವಿ ಹೈ ಬಜೆಟ್ ಶೋ ಇದು. ಮತ್ತು ತುಂಬ ಕಷ್ಟ ಇರುತ್ತೆ. ಎಲ್ಲರೂ ಬನ್ನಿ, ಪಾರ್ಟಿಸಿಪೇಟ್ ಮಾಡಿ. ಎಲ್ಲರೂ ಆಡಿಷನ್ಸ್ 15ರಿಂದ ಆಡಿಷನ್ಸ್ ಇರುತ್ತೆ. ಎಲ್ಲರೂ ಬಂದ್ಬಿಟ್ಟು ಆಡಿಷನ್ಗೆ ಪಾರ್ಟಿಸಿಪೇಟ್ ಮಾಡಿ. 100% ಸೆಲೆಕ್ಟ್ ಆದವ್ರಿಗೆ ವಿನ್ನಿಂಗ್ ಅಮೌಂಟ್ ಅನ್ನೋದು ತುಂಬ ದೊಡ್ಡದಿದೆ. ತುಂಬ ಅಂದರೆ ತುಂಬ, ಇಲ್ಲಿ ದೊಡ್ಡ ಶೋಗಿಂತ ತುಂಬ ಜಾಸ್ತಿ ಇದೆ ವಿನ್ನಿಂಗ್ ಅಮೌಂಟು. ಪ್ರತಿಯೊಬ್ಬರು ಬನ್ನಿ. ಥ್ಯಾಂಕ್ ಯು. ಹೇಳಂಗಿಲ್ಲ. ಈಗ ನೀವು ಎಲ್ಲರ ಬಗ್ಗೆ, ಸಿನಿಮಾಗಳ ಬಗ್ಗೆ ಎಲ್ಲ ಆವಾಜ್ ಆಗ್ತೀರಾ, ಜಂಗಲ್ ಬೂಗಿ ಆವಾಜ್ ಹಾಕಿಲ್ಲ ಅಂದ್ರೆ ಹೆಂಗೆ ಅಲ್ವಾ? ನವಾಜ್ ಅವರು ಆ್ಯಕ್ಚುಲಿ ಟ್ರೈಲರಲ್ಲಿ ಪಾರ್ಟಿಸಿಪೇಟ್ ಮಾಡಿ ಆ್ಯಕ್ಟ್ ಮಾಡಿದ್ದಾರೆ. ನವಾಜ್ ಅವರೇ, ಆ ಒಂದು ಅನುಭವ ನಿಮಗೆ ಹೆಂಗಿತ್ತು ಹೇಳಿ. ಇಲ್ಲ ಇವರು ಅದನ್ನು ಅಷ್ಟೇ, ಟ್ರೈಲರ್ನು ಅಷ್ಟೇ, ರಿಯಲ್ ಆಗೇ ಶೂಟ್ ಮಾಡ್ಬೇಕಂತ ಅಂದ್ಬಿಟ್ಟು ಒಂದು ಕಾಡಿಗೆ ಹೋಗಿ ಅಲ್ಲಿ ಆ ಜಿಗ್ನೆಗಳ ಕಾಟ, ಹಾವುಗಳ ಕಾಟ, ದಿವ್ಯಾ ವಸಂತ್ ಅವರು ನಾವು ಎಲ್ಲ ತುಂಬ ಅನುಭವಿಸ್ಬಿಟ್ಟಿದ್ದೀವಿ. 3 ದಿನ ಅದಿದ್ದು ಶೂಟು. 3 ದಿನಕ್ಕೆ ನಮಗೆ ಒಂಥರ ಎಲ್ಲ ಬೈಕ್ ಬಂದುಬಿಟ್ಟಿತ್ತು. 3 ದಿನ ಇವರು ಬೇರೆ ಕೇಳಲ್ಲ ಏನು ಹೇಳಿದ್ರು. 3 ದಿನಕ್ಕೆ ಹಿಂಗಾಯ್ತು ಅಂದರೆ ಇನ್ನು 90 ದಿನ ಅಂದರೆ ತುಂಬ ಎಲ್ಲರಿಗೂ ನಡಕ್ಬಿಡುತ್ತೆ ಅಂತ ಅನ್ಕೊಳ್ಳಿ. ಒಟ್ಟಿನಲ್ಲಿ ಭಾರಿ ಆಗಿರುತ್ತೆ ಒಟ್ಟಿನಲ್ಲಿ. ಒಂದೇ ಒಂದು ಮಾತಾಡಲ್ಲ ಅಂದರೆ ನನಗೆ ಈ ಥರ ಮಾತಾಡಕ್ಕೆ ಬರಲ್ಲ. ನಮ್ಮ ಡೈಲಾಗ್ ಹೋಗ್ಬೇಕಂದ್ರೆ ಸ್ವಲ್ಪ ಜೋಶ್ ಬರಬೇಕು. ಜೋಶ್ ಇಲ್ಲ ಅಂದರೆ ಡೈಲಾಗ್ ಬರಲ್ಲ. ಅಣ್ಣ ಇನ್ನೊಂದು ಚೂರು ಬೈ ಅಣ್ಣ. 2 ನಿಮಿಷದಲ್ಲಿ ರೆಡಿ ಆಗುತ್ತೆ ಮ್ಯಾಗಿ. 2 ನಿಮಿಷದಲ್ಲಿ ರೆಡಿ ಆಗುತ್ತೆ ಮ್ಯಾಗಿ. 2 ಗುಂಡಿಗೆ ಇದ್ರೆ ಮಾತ್ರ ನೋಡೋಕ್ಕಾಗೋ ಶೋ ಅದೇ ಜಂಗಲ್ ಬೂಗಿ. ಸೊ ಏನಕ್ಕೆ 2 ಗುಂಡಿಗೆ ಅಂದರೆ ನಾನು ಹೇಳ್ತಾ ಇದ್ದೀನಲ್ಲ, ಪ್ರತಿಯೊಂದನ್ನು ಅಲ್ಲಿ ಬೈ ನಾವು ಹೇಳ್ತೀವಿ, ಆಯ್ತು ಟ್ರೆಕ್ಕಿಂಗ್ ಹೋಗೋಣ ನಡೀರಿ ಅಂತ ಅಂದ್ಬಿಟ್ಟು ಬೆಟ್ಟ ಹತ್ಕೊಂಡು ಹೋಗ್ಬಿಡ್ತೀವಿ. ಚಾಮುಂಡಿ ಬೆಟ್ಟ ತುಂಬ ಸಲ ಹತ್ತಿದ್ದೀವಿ. ಅದೇನಂದರೆ ಜನಗಳು ಓಡಾಡೋ ರೂಟು ತುಂಬ ಸೇಫ್ಟಿ ಇರುತ್ತೆ. ಆದರೆ ಇವ್ರು ಹೋಗೋ ರೂಟ್ಗಳಲ್ಲಿ ಯಾವ ಸೇಫ್ಟಿನೂ ಇರಲ್ಲ ಅಪ್ಪ ಸ್ವಾಮಿ. ಇವರು ಭಯ ಇರುತ್ತೆ, ಎನಿ ಟೈಮು ಭಯ ಆಗ್ತಾ ಇರುತ್ತೆ. ಒಂದು 2-3 ಸಲ ಅವುಗಳು ಕಾಣಿಸ್ಕೊಂಡಿದ್ದು ಇದೆಲ್ಲ ತುಂಬ 2-3 ಸಲ ಹಿಂಗಾಗಿದ್ದಕ್ಕೆ ಇವಾಗೇನೋ ಇದು ರಿಯಲ್ ಶೂಟ್ ಬಂದ್ಬಿಟ್ಟು ಯಾವುದೋ ಇನ್ನೂ ದಟ್ಟವಾದ ಕಾಡಂತೆ, ಅದು ಇನ್ನೂ ಭಯ ಆಗ್ತಿದೆ. ಮತ್ತೆ ಮೈನ್ ಹೇಳ್ಬೇಕಾದ್ರೆ ನಾನು ಒಂದೇ ಒಂದು ಮಾತು ಹೇಳ್ಬಿಡ್ತೀನಿ, ಕೇಳಿಸ್ಕೊಡ್ರಿ. ಫಸ್ಟ್ ಟೈಮ್ ಇದು ಕಾಡಲ್ಲಿ ನಡೀತಿರೋದು. ಅಂದರೆ ಎಲ್ಲ ಇವಾಗ ನೋಡಿ, 1 ವಾರ ಶೂಟ್ ಮಾಡ್ಬಿಟ್ಟು ಆದ್ಮೇಲೆ ಮತ್ತೆ ಇಲ್ಲಿಗೆ ಬಂದು ಆ ಸ್ಟೇಜ್ ಮೇಲೆ ಶೂಟ್ ಮಾಡೋದು ಈ ಥರ ಇರುತ್ತೆ. ಬಟ್ ಇನ್ನೊಂದು ಮಾತು ಅಣ್ಣ, ಇನ್ನೊಂದ್ಸರಿ ಮತ್ತೆ ಜೋಶ್ ಅಣ್ಣ. ನಮ್ಮ ಜೀವವರೆಗೂ ನಾವು ಬಿಡಲ್ಲ RCB ಟೀಮು. ನಮ್ಮ ಜೀವವರೆಗೂ ನಾವು ಬಿಡಲ್ಲ RCB ಟೀಮು. 90 ದಿನ ಜಂಗಲ್ ಬೂಗಿ ಬಂದ್ಬಿಟ್ಟು ಕಾಡಲ್ಲೇ ನಡೆಯೋ ಗೇಮು.
ತುಂಬ ದಿನಾನು ಕಾಡಲ್ಲಿ ನಡೆಯೋ ಗೇಮು. ಪ್ರತಿಯೊಂದು ಒಂದು ಫಸ್ಟ್ ಡೇ 1 ಹಿಡಿದು 60 ಅಲ್ಲ 90 ಡೇ 1 ಹಿಡಿದು 19 ಡೇವರೆಗೂ ಕಾಡಲ್ಲಿ ನಡೆಯೋದು. ಅದು ತುಂಬ ಸ್ಟಾರ್ಸ್ ಇರ್ತಾರೆ. ಸೊ ಈ ಸಲ ಮಸ್ತಾಗಿರುತ್ತೆ ಅಂತ ಅಂದ್ಬಿಟ್ಟು ಅನ್ಕೊಂಡಿದ್ದೀನಿ. ತುಂಬ ಬ್ಲಾಸ್ಟ್ ಅನ್ಕೊಳ್ಳಿ. ಇದು ನಾನು ಹೇಳ್ದಂಗೆ ಒನ್ ಆಫ್ ದಿ ಬಿಗ್ಗೆಸ್ಟ್ ಶೋ ಎವರು. ಸೊ ಪ್ರತಿಯೊಬ್ಬರು ಬಂದ್ಬಿಟ್ಟು ಪಾರ್ಟಿಸಿಪೇಟ್ ಮಾಡಿ ಅಷ್ಟೇ. ಒಂದು ಇಲ್ಲ ಮೈನ್ ಹೇಳ್ಬೇಕಂದ್ರೆ ಇದಕ್ಕೆ ಡೈರೆಕ್ಟರ್ ಸರ್ ಎಷ್ಟು ಶ್ರಮ ಪಟ್ಟಿದ್ದಾರೆ, ಇನ್ನೆಲ್ಲ ಎಷ್ಟು ಶ್ರಮ ಪಟ್ಟಿದ್ದಾರೆ, ಎಲ್ಲ ಟೀಮ್ ಎಲ್ಲ ತುಂಬಾ ಅಂದ್ರೆ ತುಂಬಾ ಕಷ್ಟಪಟ್ಟಿದ್ದಾರೆ. ಆದ್ರೆ ಇದನ್ನ ನಂಬ್ಕೊಂಡು ಇದಕ್ಕೆ ಹೈ ಬಜೆಟ್ ಶೋ ಇದು ತುಂಬಾ ಅಂದ್ರೆ ತುಂಬಾ ಬಜೆಟ್ ಆಗಿದೆ. ನಾವು ಸುಮ್ಮನೆ ಕೂತ್ಕೊಂಡು ಮಾತಾಡ್ತೀರೇನೆ ಗೊತ್ತಾಯ್ತು. ನಮ್ಮ ಪ್ರೊಡ್ಯೂಸರ್ ಸರ್ ವಿನೋದ್ ಪಾರ್ಥಸಾರಥಿ ಅವ್ರ ಬಗ್ಗೆ ಒಂದೇ ಒಂದು ಡೈಲಾಗ್ ಹೇಳ್ತೀನಿ. ಯಾಕಂದ್ರೆ ಅವರು ಈ ಶೋನ ಈ ತರ ನಮ್ಮ ಕನ್ನಡದಲ್ಲೇ ಸ್ಟಾರ್ಟ್ ಆಗಬೇಕು, ಕನ್ನಡದಿಂದ ಸ್ಟಾರ್ಟ್ ಆಗಿ ಬೇರೆ ಲ್ಯಾಂಗ್ವೇಜ್ ಹೋಗೋಣ ಸರ್. ಇಲ್ಲ ಸರ್, ಬೇರೆ ಲ್ಯಾಂಗ್ವೇಜ್ ಇಂದ ಸ್ಟಾರ್ಟ್ ಮಾಡಿ ಆಮೇಲೆ ಕನ್ನಡಕ್ಕೆ ಈ ತರ ಬರೋಣ, ಹಿಂಗ್ ಮಾಡೋಣ ಅಂತ. ನೋ, ನಾವಿರೋದು ಇಲ್ಲಿ ನಮ್ಮ ಕನ್ನಡದಿಂದ ಫಸ್ಟ್ ಸ್ಟಾರ್ಟ್ ಆಗಬೇಕು. ಇಲ್ಲಿ ಸ್ಟಾರ್ಟ್ ಆದ್ಮೇಲೆ ಆಮೇಲೆ ಬೇಕಾದ್ರೆ ಬೇರೆ ಲ್ಯಾಂಗ್ವೇಜ್ ಮಾಡೋಣ, ಇಲ್ಲ ಬೇರೆ ಲ್ಯಾಂಗ್ವೇಜ್ ಮಾಡೋದೇ ಬೇಡ, ಬೇಕಾದ್ರೆ ನಮ್ಮ ಕನ್ನಡ ಒಂದೇ ಲ್ಯಾಂಗ್ವೇಜ್ ಮಾಡೋಣ ಅಂತ ಅಂದ್ಬಿಟ್ಟು ಅಷ್ಟು ಪ್ರೀತಿ ಕೊಂಡವ್ರು ಕನ್ನಡದ ಬಗ್ಗೆ. ಸೊ ಅದಕ್ಕೆ ಒಂದೇ ಒಂದು ಮಾತು ವಿನೋದ್ ಪಾರ್ಥಸಾರಥಿ ಅವ್ರ ಬಗ್ಗೆ ಒಂದೇ ಒಂದು ಮಾತು ಹೇಳ್ತೀನಿ. ಅಣ್ಣ, ಪೂಜೆ ಮಾಡ್ಬೇಕಾದ್ರೆ ದೇವ್ರಿಗೆ ಎತ್ತಿದ್ದಾರೆ ಆರತಿ, ಪೂಜೆ ಮಾಡ್ಬೇಕಾದ್ರೆ ದೇವ್ರಿಗೆ ಎತ್ತಿದ್ದಾರೆ ಆರತಿ. ಆದ್ರೆ ಈ ಶೋ ಬಿಗ್ಗೆಸ್ಟ್ ಹಿಟ್ ಆಗೋ ಕಾರಣನೇ ನಮ್ಮ ಡೈರೆಕ್ಟರ್ ಸರ್, ನಮ್ಮ ಪ್ರೊಡ್ಯೂಸರ್ ಸರ್ ವಿನೋದ್ ಪಾರ್ಥಸಾರಥಿ. ಸೊ ಅವರಿಂದಾನೇ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. The Chapale to the whole team of ನಮ್ಮ ಜಂಗಲ್ ಬೂಗಿ, ಆಲ್ ದ ವೆರಿ ಬೆಸ್ಟ್. ಆಡಿಷನ್ ಸೂಪರ್ ಹಿಟ್ ಆಗಲಿ. ಎಸ್, ಇನ್ನೊಂದಿದೆ ಸರ್, ಇದಕ್ಕೊಂದು ಗ್ರೂಪ್ ಫೋಟೋ. ಎಸ್ ಸರ್, ವಿನೋದ್ ಸರ್ ದಯವಿಟ್ಟು ಜಾಯ್ನ್ ಆಗಬೇಕು ಮತ್ತೊಮ್ಮೆ. ಈಗ ನಾವು ನಮ್ಮ ಗೊತ್ತಿರೋ ಹಾಗೆ ಎಷ್ಟೋ ಸಿನಿಮಾಗಳಿಗೆ ಆಸರೆ ಆಗೋದೇ OTT ಪ್ಲಾಟ್ಫಾರ್ಮ್. ಹಾಗಾಗಿ ಅಂತಹ ಅದ್ಭುತವಾದಂತಹ ಕೆಲಸವನ್ನ ನಮ್ಮ ಪ್ರೊಡಕ್ಷನ್ ಹೌಸ್ ಮಾಡ್ತಾ ಇದೆ. ಹಾಗಾಗಿ ಈ OTT ಪ್ಲಾಟ್ಫಾರ್ಮ್ ಅನ್ನ ಕನ್ನಡಿಗರ ಮಡಿಲಿಗೆ ಹಾಕೋದಕ್ಕೆ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೀನಿ ನಮ್ಮ ವಿನೋದ್ ಪಾರ್ಥಸಾರಥಿ ಅವರ ತಾಯಿ. ದಯವಿಟ್ಟು ಜೋರಾದ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ. ಶ್ರೀಮತಿ ಇಂದ್ರಾಣಿ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಅವರ ಸಹೋದರಿ ಕಮಲಾ ಅವರು ದಯವಿಟ್ಟು ಜಾಯ್ನ್ ಆಗಬೇಕು. ಐ ರಿಕ್ವೆಸ್ಟ್ ಕಮಲಾ ಮ್ಯಾಮ್ ಟು ಜಾಯ್ನ್ ಮಿ ಓವರ್ ಹಿಯರ್. ದಯವಿಟ್ಟು ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ. ಅವರ ಸಹೋದರಿ ತಂಗಿ ಕಮಲಾ ಅವರು ಕೂಡ ಇದ್ದಾರೆ. ಅದೇ ರೀತಿಯಾಗಿ OTT ಪ್ಲಾಟ್ಫಾರ್ಮ್ ಲಾಂಚ್ ಆಗ್ತಾ ಇರೋದ್ರಿಂದಾಗಿ ನಿರ್ದೇಶಕರಿಲ್ಲ ಅಂದ್ರೆ ಹೇಗೆ, ನಮ್ಮ ಕನ್ನಡದ ಪ್ರತಿಭಾನ್ವಿತ ನಿರ್ದೇಶಕರಾಗಿರುವಂತಹ ವೆಂಕಟ್ ಭಾರದ್ವಾಜ್ ಸರ್ ದಯವಿಟ್ಟು ಜಾಯ್ನ್ ಆಗಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ವೆಂಕಟ್ ಭಾರದ್ವಾಜ್ ಸರ್ ಇವರನ್ನ. ಅಮ್ಮ ತಂಗಿಗೆ ಹಾರ್ಟ್ಲಿ ವೆಲ್ಕಮ್, ಪ್ರೀತಿಯ ಸ್ವಾಗತ ಮತ್ತೊಮ್ಮೆ. ಇದೀಗ ನಮ್ಮ ವಿನೋದ್ ಪಾರ್ಥಸಾರಥಿ ಸರ್ ಅವರ ಸಾರಥ್ಯದಲ್ಲಿ OTT ಪ್ಲಾಟ್ಫಾರ್ಮ್ ಲಾಂಚ್ ಮಾಡ್ತಾ ಇದ್ದೀವಿ, ಕ್ಯಾಚ್ ಆ್ಯಂಡ್ ವಾಚ್ ಅಂತೇಳಿ. ಹಾಗಾಗಿ ನೀವು 3 ಜನನ ಜೊತೆಯಲ್ಲಿ OTT ಪ್ಲಾಟ್ಫಾರ್ಮ್ ಅಥವಾ ಕ್ಯಾಚ್ ಆ್ಯಂಡ್ ವಾಚ್ ಲಾಂಚ್ ಜೊತೆಲಿ ಹೇಳಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಪ್ಲೀಸ್. ಇದು ನಾವು ಲಾಂಚ್ ಮಾಡೋಕ್ಕಿಂತ ಎಲ್ಲ ಕನ್ನಡ ಪ್ರತಿಭಾವಂತರಿಗೆ ನಾವೊಂದು ಪ್ಲ್ಯಾಟ್ಫಾರ್ಮ್ನ ರೆಡಿ ಮಾಡಿಕೊಡ್ತಾ ಇದ್ದೀರಿ ಅಷ್ಟೇ. ನಿಮಗೆ ಟ್ಯಾಲೆಂಟ್ ಇದ್ದು ನಿಮ್ಗಾಗಿರೋ ಒಂದು ಅವಕಾಶ ಇಲ್ಲ, ನಮ್ಮ ಹತ್ರ ದುಡ್ಡು ಕಾಸಿಲ್ಲ, ಪ್ರೊಡ್ಯೂಸ್ ಮಾಡೋಕ್ಕೆ ಯಾವುದೂ ಇಲ್ಲ, ನನ್ನ ಹತ್ರ ಒಂದು ಒಳ್ಳೆ ಟೀಮ್ ಇದೆ, ಒಳ್ಳೆ ಸ್ಟೋರಿ ಇದೆ ಅಂದರೆ ಯು ಕ್ಯಾನ್ ವಾಕ್ ಟು ಅಸ್. ನಾವು ಅದಕ್ಕಾಗಿ ನಿಮಗೆ ಖಂಡಿತವಾಗ್ಲೂ ಹೆಲ್ಪ್ ಮಾಡ್ತೀರಿ ವಿತ್ ಪ್ರೊಡಕ್ಷನ್. ಆ್ಯಂಡ್ ಇಫ್ ಯು ಹ್ಯಾವ್ ಅ ಗುಡ್ ಸ್ಟೋರಿ, ನಿಮ್ಗೆ ಒಳ್ಳೆ ಕತೆ ಇದ್ರೇನು ನಾವು ನಿಮಗೆ ಹೆಲ್ಪ್ ಮಾಡ್ತೀರಿ, ಒಳ್ಳೆ ಟೀಮ್ ಇದ್ರೇನು ಹೆಲ್ಪ್ ಮಾಡ್ತೀರಿ. ಇಟ್ ಈಸ್ ಓನ್ಲಿ ಪ್ಲಾಟ್ಫಾರ್ಮ್ ಇರೋದು ಬರೀ ಟ್ಯಾಲೆಂಟ್ಗೋಸ್ಕರ ಅಷ್ಟೇ. ನಿಮ್ಗೆ ಟ್ಯಾಲೆಂಟ್ ಇದ್ದರೆ ದಯವಿಟ್ಟು ನಮ್ಮ ಹತ್ರ ಬನ್ನಿ, ನಿಮ್ಮ ಟ್ಯಾಲೆಂಟ್ಗೆ ನಾವು ವ್ಯಾಲ್ಯೂ ಮಾಡ್ತೀರಿ. ಮುಂದೆ ಬನ್ನಿ ಪ್ಲೀಸ್. ಇದೀಗ ಕ್ಯಾಚ್ ಆ್ಯಂಡ್ ವಾಚ್ OTT ಪ್ಲಾಟ್ಫಾರ್ಮ್ ಅನ್ನ ಲಾಂಚ್ ಮಾಡಿದ್ದೀವಿ. ಮೊದಲನೇದಾಗಿ ಪ್ಲೀಸ್ ಗಿವ್ ಅ ಹ್ಯೂಜ್ ರೌಂಡ್ ಆಫ್ ಅಪ್ಲಾಡ್ಸ್ ಫಾರ್ ದ ಬ್ಯೂಟಿಫುಲ್ ಇನಿಷಿಯೇಟಿವ್. ಕನ್ನಡದ ಪ್ರತಿಭೆಗಳಿಗೆ ಮತ್ತೊಂದು ಅದ್ಭುತವಾದಂಥ ಅವಕಾಶ. ಒಂದು ಗ್ರೂಪ್ ಫೋಟೋ ಆಗಲಿ. ಎಸ್, ಲಾಂಚ್ ಮಾಡ್ತಾ ಇದ್ದೀವಿ. ಆಲ್ ದ ಬೆಸ್ಟ್ ಫಾರ್ ದಿ ಜಂಗಲ್ ಬೋಗಿ ಟೀಮ್ ಆ್ಯಂಡ್ ಎವ್ರಿ ಒನ್ ಪ್ರೆಸೆಂಟ್ ಹಿಯರ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಇಂದ್ರಾಣಿ ಮ್ಯಾಮ್, ನಾನು ದಿವ್ಯಾ ವಸಂತ್ ಅವ್ರನ್ನ ಮೇಲ್ ಕರಿಯೋಣ ಅಂತಿದ್ದೀನಿ. ಯಾಕಂದರೆ ಅವರೇ ಬ್ಯಾಂಗ್ಳೂರ್ ಕ್ಯಾಚ್ ಆ್ಯಂಡ್ ವಾಚ್ನ ಅವರೇ ಹೆಡ್ ಮಾಡ್ತಾರೆ. ಅಮೇಝಿಂಗ್. ದಯವಿಟ್ಟು ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ದಿವ್ಯಾ ವಸಂತ ಇವರನ್ನ. ದಿವ್ಯಾ ಅವರೇ ಹಾರ್ಟ್ಲಿ ವೆಲ್ಕಮ್. ಸೊ ನಮ್ಮ ಮಾಧ್ಯಮ ಮಿತ್ರರು ಇದ್ದಾರೆ, ಅಫ್ಕೋರ್ಸ್ ಕ್ಯಾಚ್ ಆ್ಯಂಡ್ ವಾಚ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಕೊಡಬೇಕು ಪ್ಲೀಸ್. ಸೊ ಕ್ಯಾಚ್ ಆ್ಯಂಡ್ ವಾಚ್, ಸೊ ತುಂಬ ಯೂನಿಕ್ ಆಗಿರುವಂಥ ಕ್ಯಾಚಿ ಆಗಿರುವಂಥ ನೇಮು. ಸೊ ಇದರಿಂದ ನಮ್ಮ ಹೊಸ ಟ್ಯಾಲೆಂಟ್ಸ್ಗಳನ್ನ ಕ್ಯಾಚ್ ಮಾಡೋಣ ಅಂತ ಇದ್ದೀವಿ. ಯಾಕಂದರೆ ನಮ್ಮ ಕರ್ನಾಟಕದಲ್ಲಿ ಕಲೆಗೆ
ಎಲ್ಲೂ ಕೊನೆ ಇಲ್ಲ. ಕಲಾವಿದರಿಗಂತೂ ತುಂಬ ಜನ ಇದ್ದಾರೆ, ಬಟ್ ಆದರೆ ಒಂದು ರೈಟ್ ಪ್ಲ್ಯಾಟ್ಫಾರ್ಮ್ ಸಿಗ್ತಿಲ್ಲ ಅವರ ಒಂದು ಟ್ಯಾಲೆಂಟನ್ನು ಎಕ್ಸಿಕ್ಯೂಟ್ ಮಾಡೋದಕ್ಕೆ, ಅವ್ರ ಟ್ಯಾಲೆಂಟನ್ನು ತೋರಿಸೋದಕ್ಕೆ. ಆ್ಯಂಡ್ ತುಂಬ ಜನ ಡೈರೆಕ್ಟರ್ಸ್ ಇದ್ದಾರೆ, ಆ್ಯಕ್ಟರ್ಸ್ ಇದ್ದಾರೆ, ಆ್ಯಂಡ್ ತುಂಬ ಜನಕ್ಕೆ ತುಂಬ ಸ್ಟೋರೀಸ್ಗಳಿದೆ. ಸೊ ಆ ಸ್ಟೋರೀಸ್ಗೊಂದು ಪ್ಲ್ಯಾಟ್ಫಾರ್ಮ್ ಸಿಗ್ತಿಲ್ಲ. ಸೊ ಹಾಗಾಗಿ ನಾವು ಕ್ಯಾಚ್ ಆ್ಯಂಡ್ ವಾಚನ್ನು ನಿಮಗೋಸ್ಕರ ಅಂತ ತರ್ತಿದ್ದೀವಿ. ಆ್ಯಂಡ್ ಈ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ನೀವು ಆ್ಯಂಡ್ ಇವಾಗ ನಿಮ್ದು ಯಾವುದೇ ಸ್ಟೋರಿ ಆಗಿರ್ಬೋದು, ಆ್ಯಂಡ್ ನಿಮ್ದು ಏನೇ ಒಂದು ಥೀಮ್ ಇರ್ಬೋದು, ಒಂದು ಟ್ಯಾಲೆಂಟ್ ಇರಬೇಕಷ್ಟೇ. ಸೊ ನಿಮಗೆ ಒಂದು ಅಂದರೆ ನಾನು ಮಾಡಬೇಕು, ನಾನು ಮೂವಿ ಫೀಲ್ಡಲ್ಲಿ ಬೆಳಿಬೇಕು ಅಂತ ಒಂದು ಕನಸಿರುತ್ತಲ್ಲ, ಆ ಥರ ಕನಸಿರೋರಿಗೆ ಇದೊಂದು ರೈಟ್ ಪ್ಲ್ಯಾಟ್ಫಾರ್ಮ್ ಇದು. ಸೊ ಅವ್ರಿಗೊಂದು ರೈಟ್ ಒಂದು ಚಾನ್ಸನ್ನು ಕೊಡ್ತಿದ್ದಾರೆ ವಿನೋದ್ ಸರ್ ಅವರು. ಸೊ ಎಸ್, ಸೊ ಅವ್ರಿಗೋಸ್ಕರ ಅಂತಲೇ ಇರುವಂಥ ಒಂದು ಪ್ಲ್ಯಾಟ್ಫಾರ್ಮು. ಆ್ಯಂಡ್ ಇದು ಎಲ್ಲ ಲ್ಯಾಂಗ್ವೇಜಲ್ಲೂ ಬರುತ್ತೆ, ಜಸ್ಟ್ ಒಂದು ಕನ್ನಡದಲ್ಲಿ ಅಷ್ಟೇ ಅಲ್ಲ. ಕ್ಯಾಚ್ ಆ್ಯಂಡ್ ವಾಚು, ಕ್ಯಾಚ್ ಆ್ಯಂಡ್ ವಾಚಲ್ಲಿ ನೀವು ತಮಿಳ್ ಮೂವಿನ ನೋಡ್ಬೋದು, ತೆಲುಗು ಮೂವಿನ ನೋಡ್ಬೋದು, ಮಲಯಾಳಂ ಮೂವಿನ ನೋಡ್ಬೋದು, ಹಾಗೆ ಹಿಂದಿ ಮೂವಿನ ಕೂಡ ನೋಡ್ಬೋದು. ಸೊ ನಾವು ಎಲ್ರಿಗೂ ಕನೆಕ್ಟ್ ಆಗ್ತಾ ಇದ್ದೀವಿ ಇದರಿಂದ. ಹಂಗೆ ತುಂಬ ಇದೆ ಇದರಲ್ಲಿ ಹೇಳೋದಕ್ಕೆ, ಜಸ್ಟ್ ಇಷ್ಟೇ ಇಲ್ಲ, ತುಂಬ ಇದೆ. ಯಾಕಂದರೆ ಒಂದು ದೊಡ್ಡ ಮಟ್ಟದಲ್ಲಿ ಮಾಡ್ತಿದ್ದಾರೆ. ಸೊ ಇದುವರೆಗೂ ಯಾರು ಇಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ಆ್ಯಪ್ ಲಾಂಚ್ ಮಾಡೋಣ ಅಂತ ಯಾರೂ ಒಂದು ಥಿಂಕ್ ಮಾಡಿರಲಿಲ್ಲ. ಸೊ ಕನ್ನಡ ಮಾಡಿದ್ರೆ ಕನ್ನಡದಲ್ಲೇ ಒಂದು ಮಾಡ್ತಿದ್ರು, ಬಟ್ ಯಾರು ಒಂದು ಅಂದರೆ ಮಲ್ಟಿಪಲ್ ಲ್ಯಾಂಗ್ವೇಜನ್ನು ಆ್ಯಡ್ ಮಾಡ್ಕೊಳ್ಳೋಣ, ಓವರ್ ಆಲ್ ಇಂಡಿಯಾ ಕವರ್ ಮಾಡೋಣ ಅಂತ ಯಾರು ನೋಡ್ತಿರ್ಲಿಲ್ಲ. ಬಟ್ ಇದರಲ್ಲಿ ನಾವು ಓವರ್ ಆಲ್ ಎಲ್ರಿಗೂ ಕನೆಕ್ಟ್ ಆಗ್ತಿದ್ದೀವಿ. ಎಸ್, ಹಾಗೆ ನಮ್ಮ ಶೋನು ಅಷ್ಟೇ ಓವರ್ ಆಲ್ ಇಂಡಿಯಾಗೆ ಕನೆಕ್ಟ್ ಆಗ್ತಾ ಇದೆ. ಆ್ಯಂಡ್ ಕ್ಯಾಚ್ ಆ್ಯಂಡ್ ವಾಚನ್ನು ಅಷ್ಟೇ ಓವರ್ ಆಲ್ ಇಂಡಿಯಾ ಕನೆಕ್ಟ್ ಆಗ್ತಿದೆ. ಸೊ ಎಲ್ಲ ಲ್ಯಾಂಗ್ವೇಜ್ನ ಮೂವೀಸ್ಗಳು ನಮ್ಮ ಕ್ಯಾಚ್ ಆ್ಯಂಡ್ ವಾಚ್ ಅಪ್ಲಿಕೇಶನ್ಸಲ್ಲಿ ಸಿಗುತ್ತೆ. ಆ್ಯಂಡ್ ಇದರಲ್ಲಿ ನಾವು ನೋಡ್ಬೋದು ಇವಾಗ ಡ್ರಾಮಾಸ್ಗಳೆಲ್ಲ ಎಷ್ಟು ವೈರಲ್ ಆಗ್ತಿದೆ ಅಂತ ಹೇಳಿ. ವರ್ಟಿಕಲ್ ಮೂವೀಸ್ ಎಲ್ಲ ವೈರಲ್ ಆಗ್ತಿದೆ. ಇದರಲ್ಲಿ ಜಸ್ಟ್ ಆರಿಜೆಂಟಲಲ್ಲಿ ನಾವು ಕಂಟೆಂಟ್ ಅಪ್ಲೋಡ್ ಮಾಡಲ್ಲ, ವರ್ಟಿಕಲಲ್ಲೂ ನಾವು ತರ್ತಾ ಇದ್ದೀವಿ ಈಗ ಹೊಸದಾಗಿ. ಸೊ ಇದರಲ್ಲಿ ಮಲ್ಟಿಪಲ್ ಅಂದರೆ ತುಂಬ ಹ್ಯೂಜ್ ಅಂದರೆ ದೊಡ್ಡ ಹ್ಯಾಪಿದು ಒಂದು ದೊಡ್ಡ ಕನಸು ನಮ್ಮ ವಿನೋದ್ ಸರ್ ಅವ್ರದ್ದು. ಸೊ ನಾವೆಲ್ಲರೂ ಅವ್ರಿಗೆ ಸಪೋರ್ಟ್ ಮಾಡಬೇಕು. ಯಾಕಂದರೆ ನಾವು ಈ ಥರ ಮಾಡಬೇಕು, ನಾವು ಜನರಿಗೆ ಹೆಲ್ಪ್ ಮಾಡಬೇಕು, ಒಂದು ಕಲೆಗಾರರಿಗೆ ಹೆಲ್ಪ್ ಮಾಡಬೇಕು ಅಂತ ಯಾರೂ ಥಿಂಕ್ ಮಾಡಲ್ಲ. ಬಟ್ ಇವರು ಆ ಥರದೊಂದು ಒಳ್ಳೆ ಆಪರ್ಚುನಿಟಿನ ನಿಮಗೆ ಕೊಡ್ತಿದ್ದಾರೆ ಅಂದರೆ ನಾವು ಅವ್ರಿಗೆ ಖಂಡಿತವಾಗೂ ಸಪೋರ್ಟ್ ಮಾಡಬೇಕು. ಅವ್ರ ಬೆನ್ನೆಲುಬಾಗಿ ನಾವೆಲ್ಲರೂ ನಿಂತ್ಕೋಬೇಕು. ಸೊ ನಮ್ಮ ಕೈಲಿ ಆದಷ್ಟು ಅವ್ರಿಗೆ ಹೆಲ್ಪ್ ಮಾಡೋಣ, ಅಷ್ಟೇ ಅಲ್ವಾ? ಏನು ಹೇಳ್ತೀರಾ? ಎಸ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಇದು ಇಡೀ ರಾಜ್ಯವೇ ಖುಷಿ ಪಡುವಂತ ಸುದ್ದಿ. ಯಾಕಂದ್ರೆ ಬರ್ತಿದೆ ನಿಮ್ಮೆಲ್ಲರ ಮುಂದೆ ಕ್ಯಾಚ್ ಅಂಡ್ ವಾಚ್ ಅಪ್ಲಿಕೇಶನ್. ಸೊ ನೀವೆಲ್ಲೇ ಇರಿ, ಹೇಗೆ ಇರಿ, ನೀವು ನಿಮ್ಮ ಹತ್ರ ಟ್ಯಾಲೆಂಟ್ ಇದ್ರೆ ನಮ್ಮ ಹತ್ರ ಸ್ಟೇಜ್ ಇದೆ, ಪ್ಲೀಸ್ ಬನ್ನಿ. ಕ್ಯಾಚ್ ವೆಂಕಟ್ ಭಾರದ್ವಾಜ್ ಸರ್ ನಿರ್ದೇಶಕರಾಗಿ ಖಂಡಿತವಾಗಿ ಇಂತಹ ಪ್ಲಾಟ್ಫಾರ್ಮ್ಗಳ ಅವಶ್ಯಕತೆ ಇರೋದು ಕನಸನ್ನ ಕಾಣುವಂತಹ ನಿರ್ದೇಶಕರಿಗೆ, ಪ್ರಮುಖವಾಗಿ ಕಲಾವಿದರ ಜೊತೆಯಲ್ಲಿ. ಸೊ ಎಷ್ಟು ಖುಷಿ ಆಗ್ತಾ ಇದೆ ಸರ್. ಆ್ಯಂಡ್ ಕ್ಯಾಚ್ ಆ್ಯಂಡ್ ವಾಚ್ ಬಗ್ಗೆ ನಿಮ್ಮ ಮಾತು. ಮನುಷ್ಯನಿಗೆ 3 ಇಂಪಾರ್ಟೆಂಟು. ಒಂದು ಪ್ಯಾಷನ್ನು, ಇನ್ನೊಂದು ರೇಷನ್ನು, ಇನ್ನೊಂದು ಪ್ರೋಗ್ರೆಷನ್ನು. ಸೊ ಈ 3 ಇದ್ರೆ ಮಾತ್ರ ಸಕ್ಸಸ್ ಆಗ್ಬೋದು. ನಾನು ಒಂದು ಉದಾಹರಣೆ ಕೊಡ್ತೀನಿ. ವಿನೋದ್ ಅವ್ರನ್ನ ನಾನು ಜಸ್ಟ್ 1 ವೀಕ್ ಬ್ಯಾಕ್ ನೋಡಿದೆ. ನನಗೊಂದು ಫೋನ್ ಮಾಡಿದ್ರು, ವೆಂಕಟ್ ಅವರೇ ನಿಮ್ಮ ಹತ್ರ ಯಾವ್ದಾರು ಒಳ್ಳೆ ಕಂಟೆಂಟ್ ಸಿನಿಮಾ ಇದೆಯಾ ಅಂದರು. ಖಂಡಿತ ಇದೆ ಸರ್, ದಯವಿಟ್ಟು ಬನ್ನಿ ಮಾತಾಡೋಣ ಅಂದರು. ವಿತಿನ್ ಎ ಪೀರಿಯಡ್ ಆಫ್ 1 ವೀಕ್ ನನ್ನ ಮೂವಿನ ಅವರು ತೊಗೊಂಡ್ರು. ಐ ಆಮ್ ದ ಫಸ್ಟ್, ಐ ಥಿಂಕ್ ನನ್ನ ಮೂವಿ ಫಸ್ಟ್ ಅವರು OTT ಹಾಕ್ತಾ ಇದ್ದಾರೆ. ಸೊ ಇದಕ್ಕೆಲ್ಲ ಕಾರಣ ಏನಂದರೆ ಅವರು ತುಂಬ ಫೋಕಸ್ ಆಗಿದ್ದಾರೆ. ಇವತ್ತಿನ ದಿನ ಒಂದು OTT ರನ್ ಮಾಡ್ಬೇಕಾದ್ರೆ ಸಾಕಷ್ಟು ಟೆಕ್ನಿಕಲ್ ಕಾನ್ಫಿಗರೇಷನ್ಸ್ ಇರುತ್ತೆ. ಆ ಟೆಕ್ನಿಕಲ್ ಕಾನ್ಫಿಗರೇಷನ್ಸ್ನ ಇವರು ತುಂಬ ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ನಾರ್ಮಲ್ ಆಗಿ ಒಂದು OTT ಅಂದರೆ ಇವಾಗ ನೆಟ್ಫ್ಲಿಕ್ಸ್ ಅಂತ ಹೇಳಿದ್ರೆ ಅದಕ್ಕೆ ಸಾಕಷ್ಟು ಸರ್ವರ್ಸ್ ಇರುತ್ತೆ, ಕಂಟೆಂಟ್ ಹೆಂಗೆ ಡೆಲಿವರಿ ಮಾಡಬೇಕು ಅನ್ನೋದು ಸಿಕ್ಕಾಬಿಟ್ಟೆ ಅದೊಂದು ಟೆಕ್ನಾಲಜಿ, ಆ ಟೆಕ್ನಿಕಲ್ ಆರ್ಕಿಟೆಕ್ಚರ್ ಇದೆ. ಸೊ ಹೀ ಈಸ್ ಬೇಸಿಕಲಿ ಫ್ರಮ್ IT ಬ್ಯಾಕ್ಗ್ರೌಂಡ್. ಸೊ ನಾನು ಫಸ್ಟ್ ಕ್ವಶನ್ ಅವ್ರನ್ನೇ ಕೇಳಿದೆ, ಸರ್ ನೀವು ತುಂಬ ದೊಡ್ಡ ಡ್ರೀಮ್ ಇದೆ, ಇದು ಹೆಂಗೆ ಮಾಡ್ತೀರ ಅಂದಾಗ ಅವ್ರು ಹೇಳಿದ್ರು, ಸರ್ ನಾನು ಸರ್ವರ್ ಈ ಥರ ಡಿಸೈನ್ ಮಾಡಿದ್ದೀನಿ ಅಂತ ಹೇಳಿದ್ರು. ದಟ್ ಈಸ್ ಎ ವೆರಿ ಫಸ್ಟ್ ಆಸ್ಪೆಕ್ಟ್ ಹಿ ಈಸ್ ಪಾಸ್ಡ್ ಇನ್ ದಟ್. ಆ್ಯಕ್ಚುಲಿ ಸುಮಾರು ಜನ, ಎಷ್ಟೋ ಜನ ಬರ್ತಾರೆ, ನಾವು OTT ಮಾಡ್ತೀರಿ ಅಂತ. ನಾನು ಒಂದೇ ಪ್ರಶ್ನೆ ಕೇಳ್ತೀನಿ, ಟೆಕ್ನಿಕಲ್ ಆರ್ಕಿಟೆಕ್ಟ್ ಸ್ಯಾಲರಿ ಗೊತ್ತಾ ಸರ್ OTT ಇಲ್ಲಿ ಅಂತ? ಅವ್ರಿಗೆ ಗೊತ್ತೇ ಇರಲ್ಲ. ಸೊ ಹಿ ನೋಸ್ ಇನ್ ಅಂಡ್ ಔಟ್ ಆಫ್ OTT ಅಂಡ್ ಹಿ ಗಾನ್ ಥರೋಲಿ ಅಬೌಟ್ ದ OTT. ಆ್ಯಂಡ್ ಥ್ಯಾಂಕ್ ಯು ಫಾರ್ ಯುವರ್ ಆಪರ್ಚುನಿಟಿ. ಫಸ್ಟ್ ನಾನೇ ನಿಮಗೆ ಸಿನಿಮಾ ಕೊಟ್ಟಿರೋದು, ನನಗೆ ಹೆಮ್ಮೆ ಆಗ್ತಾ ಇರಲಿ, ಒಳ್ಳೇದಾಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್ ವೆಂಕಟ್ ಸರ್. ಇದೀಗ ನಮ್ಮ ವಿನೋದ್ ಪಾರ್ಥಸಾರಥಿ ಸರ್ ಅವರ ಸಾರಥ್ಯದಲ್ಲಿ ಕನ್ನಡದ ಹೊಸ ಸಿನಿಮಾಗಳನ್ನ ನಿರ್ಮಾಣ ಮಾಡೋದ್ರ ಬಗ್ಗೆ ಕೂಡ ಅವರು ಅಷ್ಟೇ ಪ್ರೀತಿಯನ್ನು ತೋರಿಸ್ತಾ ಇದ್ದಾರೆ. ಅದ್ರ ಬಗ್ಗೆ ಮಾತನಾಡೋದಕ್ಕೆ ವಿಕ್ರಮ್ ಸರ್ ದಯವಿಟ್ಟು ಜಾಯ್ನ್ ಆಗಬೇಕು ಅಂತ. ಜಂಗಲ್ ಬುಗಿ ರಿಯಾಲಿಟಿ ಶೋ ಆಯಿತು, ಮತ್ತು ಕ್ಯಾಚ್ ಆ್ಯಂಡ್ ವಾಚ್ OTT ಪ್ಲಾಟ್ಫಾರ್ಮ್ ಆಯಿತು. ಇವಾಗ ಅಟ್ ಎ ಟೈಮ್ ನಾವು 4 ಸಿನಿಮಾ ನಮ್ಮ ವಿನೋದ್ ಪಾರ್ಥಸಾರಥಿ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಪ್ರೊಡ್ಯೂಸರ್ ಆಗಿ. ಕಬೂತರ್ ಅಂತ ಒಂದು, ಫೋಕಸ್ ಅಂತ ಒಂದು, ಅದು 2 ಸಿನಿಮಾ ನಾನೇ ಮಾಡ್ತಾ ಇದ್ದೀನಿ. ಇನ್ನೂ 2 ಸಿನಿಮಾ ಎಕ್ಸ್ ಲವರ್ ಅಂತ ನಮ್ಮ ಅಸೋಸಿಯೇಟ್ ಫಾಲ್ಸ್ ನಾಗ ಅಂತಿದ್ದಾರೆ. ಫಾಲ್ಸ್ ಅಂದರೆ FALLS,
ಅವ್ರಿಗೆ ಕರ್ನಾಟಕದಲ್ಲಿರೋ ಫಾಲ್ಸ್ ಎಲ್ಲ ಗೊತ್ತು ಅವ್ರಿಗೆ. ಆಮೇಲೆ ಗೋಲ್ಡ್ ಫೀವರ್ ಅಂತ, ಅಂದರೆ ಇವಾಗ ಹೆಣ್ಮಕ್ಳಿಗೆ ಚಿನ್ನ ಅಂದರೆ ಭಾಳ ಇಷ್ಟ ಅಲ್ವಾ, ಸೊ ಅದು ಗೋಲ್ಡ್ ಫೀವರ್ ಹೆಂಗಿರುತ್ತೆ ಅಂತ ಅದ್ರ ಮೇಲೆ ಕಾನ್ಸೆಪ್ಟು ನಮ್ಮ ಸಂದೀಪ್ ತೀರ್ಥಹಳ್ಳಿ ಅವರು ಡೈರೆಕ್ಷನ್ ಮಾಡ್ತಾ ಇದ್ದಾರೆ. ಇಷ್ಟೇ. ನಂತರನೇ ಎಲ್ಲರಿಗೂ ಅವಕಾಶ ಕೊಡಲಿ, ಅವ್ರಿಗೆ ಲಕ್ಷ್ಮಿ ಕೈ ಹಿಡೀಲಿ, ಸರಸ್ವತಿ ಕೈ ಹಿಡೀಲಿ ಅಂತ ದೇವ್ರ ಹತ್ರ ಬೇಡ್ಕೋತಾ ಇದ್ದೀನಿ. ಥ್ಯಾಂಕ್ ಯು.